Hello friends, hi, welcome to our channel once again, and today I am going to be discuss about one more important topic and one more very interesting topic for the PG student. Still now I have uploaded only for the means student either kids for the abacus and English and general knowledge classes, and today I am going to be discuss one more important topic, that is for the PG student. PG student means all the PG students, they have a one common examinations, that is NET and KSET examination. Under the KSET and NET examinations, one common question paper is there, that is called paper 1. Under the paper 1, total 50 questions are there. In 50 questions they have a 100 marks, means each and every questions they have a 2 marks. For paper 1 I am going to be discuss here that paper syllabus. And ಇವಾಗ ನಾವು ನೋಡೋಣ ಪೇಪರ್ಸ್ 1 ಅಥವಾ ಕೆಸೆಟ್ ಎಕ್ಸಾಮಿನೇಷನ್, ನೆಟ್ ಎಕ್ಸಾಮಿನೇಷನ್ಸ್ ಬಹಳಷ್ಟು ಪಿ ಜಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಡಿಫಿಕಲ್ಟೀಸ್ ಅಥವಾ ಇದು ಒಂದು ದೊಡ್ಡ ಎಕ್ಸಾಮಿನೇಷನ್ ಪಾಸ್ ಆಗೋದು ಬಹಳಷ್ಟು ಡಿಫಿಕಲ್ಟ್ ಅಥವಾ ಪೇಪರ್ 1 ಬಹಳಷ್ಟು ಟಫ್ ಅಂತ ಏನಂತಾರ, ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಡಿಸ್ಕಷನ್ಸ್ ಅನ್ನು ಮಾಡ್ತಾ ಇದ್ದೀನಿ. ಎದಕ್ಕೋಸ್ಕರ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಪೇಪರ್ 1 ಇಸ್ ವೆರಿ ಈಸಿ ಇದೆ, ಸಿಲೆಬಸ್ ಬಿ ಬಹಳಷ್ಟು ಕಡಿಮೆ ಇದೆ, ಅದು ಬಿ ಲಿಮಿಟೆಡ್ ಸಿಲೆಬಸ್ ಇದೆ. ಆ ಸಿಲೆಬಸ್ ಮಾತ್ರ ಕ್ವಶನ್ಸ್ ಅನ್ನ ಅರೈಸ್ ಆಗ್ತಾ ಇದ್ದಾವೆ. ಅದು ಬಿ ವೆರಿ ಕಾಮನ್ ಕ್ವಶನ್ಸ್, ಅಂಡರ್ಸ್ಟ್ಯಾಂಡ್ ಆಗ್ತಕ್ಕಂತ ಕ್ವಶನ್ಸ್ ಅಂತ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಯಾವಾಗ ನಾವು ಭಯ ಬರುತ್ತೆ ಅಂದ್ರೆ, ಯಾವಾಗ ನಾನು ಪೇಪರ್ಸ್ ನೋಡಿಲ್ಲ, ಕ್ವಶನ್ ಪೇಪರ್ ಓದಿಲ್ಲ ಅಥವಾ ಸಿಲೆಬಸ್ ನೋಡಿಲ್ಲ ಅಂದ್ರೆ ಅವಾಗ ನಮಗೆ ಭಯ ಬರ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಸ್ ಆಗ್ತೀನೋ ಇಲ್ಲೋ ಅಥವಾ ಪೇಪರ್ಸ್ ಒಳಗೆ ಏನೇನು ಸಿಲೆಬಸ್ ಇದಾವೋ ಏನಿಲ್ಲ ಅಂತ ಸ್ವಲ್ಪ ಅದು ಭಯ ಬರುತ್ತೆ. ಒಂದ್ ಸರ್ತಿ ನಾವು ಪೇಪರ್ಸ್ 1 ನಲ್ಲಿ ಏನೇನ್ ಸಿಲೆಬಸ್ ಇದೆಯಪ್ಪ ಅಂತ ನೋಡಿದ್ರೆ ಅದು ನಮಗೆ ಎಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ, ನಾವು ಇದು ಎಕ್ಸಾಮಿನೇಷನ್ಸ್ ಪಾಸ್ ಆಗಬಹುದು ಅಂತ. ಆ ಕಾನ್ಫಿಡೆನ್ಸ್ ಬರೋ ಸಲುವಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಇವಾಗ ಕಂಪ್ಲೀಟ್ ಆಗಿದ್ದು ನಾನು ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ ಈಚ್ ಅಂಡ್ ಎವ್ರಿ ಚಾಪ್ಟರ್ಸ್ ಮೇಲೆ. ಇವಾಗ ಇದು ನಂದು ಫಸ್ಟ್ ವಿಡಿಯೋ, ಅದಕ್ಕೋಸ್ಕರ ಇಟ್ಸ್ ಮೈ ಡ್ಯೂಟಿ ಟು ಶೋ ಅಬೌಟ್ ಅವರ್ ಸಿಲೆಬಸ್ ಇನ್ ದ ಫಸ್ಟ್ ಪೇಪರ್ ಒಳಗೆ ಏನ್ ಸಿಲೆಬಸ್ ಇದೆ ಇವಾಗ ನಾವು ನೋಡೋಣ. ಸಿಂಪಲ್ ಆಗಿ ಇವಾಗ ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಎ ವೆರಿ 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 ಈಸಿ ಸಿಲೆಬಸ್ ವೆನ್ ವಿ ಆರ್ ಗೋಯಿಂಗ್ ಟು ಬಿ ಸ್ಟಡಿ ಮಾಡಿದ್ರೆ ಇದು ಬಹಳಷ್ಟು ಈಸಿ. ಸ್ಟಡಿ ಮಾಡಿಲ್ಲ ಅಂದ್ರೆ ಯಾವುದೇ ತರದ ಪಾಸ್ ಆಗೋ ಚಾನ್ಸಸ್ ಇಲ್ಲ. ಸ್ಟಡಿ ಮಾಡಿದ್ರೆ ಕೂಡ ಅಂಡರ್ಸ್ಟ್ಯಾಂಡ್ ಆಗ್ತಕ್ಕಂಥದ್ದು ಸಿಲೆಬಸ್. ಬಟ್ ಇವಾಗ ಎಲ್ಲೋ ಒಂದು ಕಡೆ ಕೋಚಿಂಗ್ ಸ್ವಲ್ಪ ಬೂಸ್ಟ್ ಅಪ್ ಸಿಗುತ್ತೆ ಅಥವಾ ಸೆಲ್ಫ್ ಸ್ಟಡಿ ಮಾಡಿದ್ರೆ ಬಿ ನೋ ಪ್ರಾಬ್ಲಮ್. ಬಟ್ ಕೋಚಿಂಗ್ ಇಸ್ ಎ ವೆರಿ ಬೆಸ್ಟ್ ಫಾರ್ ದ ಕಾಂಪಿಟೇಟಿವ್ ಪರ್ಸನ್ಸ್. ಯಾಕಂದ್ರೆ ನಮಗೆ ಕಾಂಪಿಟೇಷನ್ಸ್ ಮೋಡ್ ಒಳಗೆ ಯಾವಾಗ ಬರ್ತೀವಿ ಅವಾಗ ಮಾತ್ರ ನಾವು ಹೆಚ್ಚನ್ನ ರೀಡ್ ಅಂಡ್ ರೈಟ್ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಸ್ಕೋರ್ ರೀಚಿಂಗ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಕಾಂಪಿಟೇಷನ್ ಇದ್ದಿದ್ದಿಲ್ಲ, ಸೆಲ್ಫ್ ರೀಡಿಂಗ್ ಮಾಡಿದೆ ಅಂದ್ರೆ ಅಲ್ಲಿ ಏನಾಗ್ತದೆ, ಸ್ವಲ್ಪ ನಮಗೆ ಕಾಂಪಿಟೇಷನ್ಸ್ ಮೋಡ್ ಅನ್ನ ಬರಲ್ಲ. ಅದಕ್ಕಾಗಿ ಯಾವಾಗಲೂ ನೀವು ಕಾಂಪಿಟೇಷನ್ಸ್ ಮೋಡ್ಸ್ ಒಳಗೆ ಬರೀ ಯು ಕ್ಯಾನ್ ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸೊ ಇವಾಗ ನೋಡೋಣ ನಾವು ಫಸ್ಟ್ ಪೇಪರ್ಸ್ ಒಳಗೆ ಇರತಕ್ಕಂಥದ್ದು ಸಿಲೆಬಸ್. ಫಸ್ಟ್ ಪೇಪರ್ ಇಸ್ ಕಾಮನ್ ಫಾರ್ ಆಲ್ ದ ಪಿ ಜಿ ಸ್ಟೂಡೆಂಟ್. ಯಾವುದೇ ಪಿ ಜಿ ಅವ್ರು ಮಾಡಿರಬಹುದು, ಅವರಿಗೆ ಫಸ್ಟ್ ಪೇಪರ್ಸ್ ಕಾಮನ್ ಆಗಿರುತ್ತೆ. ಫಸ್ಟ್ ಪೇಪರ್ಸ್ ಒಳಗಿರೋದು ನಮಗೆ ಓನ್ಲಿ 50 ಕ್ವಶನ್. ಆ 50 ಕ್ವಶನ್ಸ್ ನಮಗಿರುತ್ತೆ 100 ಮಾರ್ಕ್ಸ್. ಆಲ್ ದ 50 ಕ್ವಶನ್ಸ್ ಆರ್ ಕಂಪಲ್ಸರಿ ಅಂತ ನಾವು ಹೇಳ್ಬೋದು. ಸೊ ಇವಾಗ ನಾವು ಸಿಲೆಬಸ್ ಅನ್ನು ನೋಡೋಣ. ಅವರ್ ಸಿಲೆಬಸ್ ಒಳಗೆ ಎಷ್ಟು ಟಾಪಿಕ್ಸ್ ಇದೆ ನಮಗೆ 1 to 10. ಈಗ ನಾನು ಹೇಳ್ತಕ್ಕಂತ ಒಂದೇ ಉದ್ದೇಶ, ಅದಕ್ಕೆ ಈಸಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಮಗಿರತಕ್ಕಂತ ಸಿಲೆಬಸ್ ಈಸ್ ವೆರಿ ಲೆಸ್ ಅಂದ್ರೆ ಎಷ್ಟಿದೆ ನಮಗೆ, ಓನ್ಲಿ 10 ಚಾಪ್ಟರ್ಸ್ ಇದಾವ ಅಥವಾ 10 ಸಬ್ಜೆಕ್ಟ್ಸ್ ಇದಾವ ಅಂತ ಹೇಳ್ಬೋದು. 10 ಸ್ಮಾಲ್ ಯೂನಿಟ್ಸ್ ಅಂತ ಹೇಳ್ಬೋದು. ಅದು ಬಿ ಯಾವುದೇ ತರದ ಡಿಫಿಕಲ್ಟೀಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನೋಡೋಣ, ನಾವು ಫಸ್ಟ್ ಟೀಚಿಂಗ್ ಅಪ್ಟಿಟ್ಯೂಡ್ ಅಂತ ನಾವು ನೋಡ್ತಾ ಇದೀವಿ. ಟೀಚಿಂಗ್ ಅಪ್ಟಿಟ್ಯೂಡ್ಸ್ ಇವಾಗ ನಾವು ನೋಡೋಣ ಒನ್ ಬೈ ಒನ್. ಲೇಟರ್ ಆನ್ ಐ ವಿಲ್ ಬಿ ಡಿಸ್ಕಸ್ ಒನ್ ಬೈ ಒನ್ ಆಲ್ ದಿಸ್ ಟಾಪಿಕ್. ಸ್ವಲ್ಪ ಈ ಟಾಪಿಕ್ಸ್ ಒಳಗೆ ಏನೇನು ಬರುತ್ತೆ ಅಂತ ಕಂಟೆಂಟ್ಸ್ ಅನ್ನು ನೋಡೋಣ ನಾವು. ಇವಾಗ ಜಸ್ಟ್ ನಾವು ನೋಡೋಣ ಯಾವುದು 10 ಯೂನಿಟ್ಸ್ ಅಂತ, 10 ಸಬ್ಜೆಕ್ಟ್ಸ್ ನಮ್ಗೆ ಬರ್ತಕ್ಕಂಥದ್ದು. ಟೀಚಿಂಗ್ ಅಪ್ಟಿಟ್ಯೂಡ್ಸ್ ಅಂತಿದೆ ಫಸ್ಟ್ ನಿಮಗೆ. ದೆನ್ ನೆಕ್ಸ್ಟ್ ಒನ್ ರಿಸರ್ಚ್ ಆಪ್ಟಿಟ್ಯೂಡ್. ರಿಸರ್ಚ್ ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಇಲ್ಲಿ ಅರೈಸ್ ಆಗ್ತಾ ಇರ್ತವೆ. ನೆಕ್ಸ್ಟ್ ನಮಗೆ ಬರ್ತಾ ಇರೋದು ಕಾಂಪ್ರಿಹೆನ್ಷನ್ಸ್ ಅಂತ ಇಲ್ಲಿ ಬರ್ತಾ ಇರ್ತವೆ. ಅದಕ್ಕೆ ನಾವು ಥರ್ಡ್ಸ್ ಅಂತ ಹೇಳ್ತಾ ಇದ್ದೀವಿ. ಫೋರ್ತ್ ನಮಗೆ ಬರ್ತಕ್ಕಂಥದ್ದು ಕಮ್ಯುನಿಕೇಶನ್. 6 ನಮಗೆ ಬರ್ತಾ ಇರೋದು ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಪಾರ್ಟ್. ಅದು ನಮಗೆ 5th ಚಾಪ್ಟರ್ಸ್ ಇರುತ್ತೆ. ದೆನ್ 6th ಲಾಜಿಕಲ್ reasoning, 7th data interpretation,
ಅಂಡ್ 8th ಒನ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಅದಕ್ಕೆ ನಾವು ಶಾರ್ಟ್ ಕಟ್ ಒಳಗೆ ಏನು ಹೇಳ್ತಾ ಇದ್ದೀವಿ, ICT ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ICT ಅಂದ್ರೆ ಇಲ್ಲಿ ಏನಾಗುತ್ತೆ, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ. ನಮಗೆ 9th ಒನ್ ಇರೋದು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಅಂತ ನಾವು ಹೇಳ್ತಾ ಇದೀವಿ. ಕೆಲವೊಂದು ಬುಕ್ಸ್ ಒಳಗೆ ಡೈರೆಕ್ಟ್ ನಿಮಗೆ ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಬಿ ಹೇಳ್ಬಹುದು, ಎನ್ವೈರನ್ಮೆಂಟ್ ಟಾಪಿಕ್ ಅಂತ ಬಿ ಹೇಳ್ಬಹುದು. ಇಲ್ಲಿ ತಗೊಂಡಿದ್ರೆ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಅಂತ ತಗೋತಾ ಇದ್ದೀನಿ. ಇಟ್ಸ್ ಡಿಫರೆಂಟ್ ಬಿಟ್ವೀನ್ one booklets to the another booklets ಅಂತ. ಬಟ್ ಕಂಟೆಂಟ್ಸ್ ಇರೋದು ಸೇಮ್ ಇರುತ್ತೆ, ಯಾವ ತರದ ಕಂಟೆಂಟ್ಸ್ ಅನ್ನ ಡಿಫರೆಂಟ್ ಆಗಿರಲ್ಲ. ನಮಗೆ ನೆಕ್ಸ್ಟ್ ಒನ್ ಬರೋದು ಲಾಸ್ಟ್ ಒನ್ ಇಸ್ ಎ ಹೈಯರ್ ಎಜುಕೇಶನ್ ಸಿಸ್ಟಮ್. ಹೈಯರ್ ಎಜುಕೇಶನ್ ಸಿಸ್ಟಮ್ ಅಂತ ನಮಗೆ 10th ಇರುತ್ತೆ. 10th ಯೂನಿಟ್ಸ್ ಅಂದ್ರೆ ಇಲ್ಲಿ ನಾವು ನೋಡ್ತಕ್ಕಂಥ ಎಷ್ಟು ಯೂನಿಟ್ಸ್ ಗಳು 1 to 10 ಅಂದ್ರೆ ಇವಾಗ ನಿಮ್ಗೆ ಸ್ವಲ್ಪ ಅಬ್ಸರ್ವೇಷನ್ಸ್ ಮಾಡ್ರಿ. ನಮ್ಗೆ ಇರ್ತಕ್ಕಂಥದ್ದು ಚಾಪ್ಟರ್ಸ್ ಅಥವಾ ಸಬ್ಜೆಕ್ಟ್ಸ್ ಯೂನಿಟ್ಸ್ ವೆರಿ ವೆರಿ ಲೆಸ್. ದಟ್ ಈಸ್ ಓನ್ಲಿ 10 ನಮಗಿದ್ದಾವ. ಆ 10s ಒಳಗೆ ನಮ್ಗೆ ಎಷ್ಟು ಬರ್ತಾ ಇದ್ದಾವ ಕ್ವಶನ್ಸ್ ಅನ್ನ ಇಲ್ಲಿ ನಾವು ನೋಡ್ತಾ ಇದೀವಿ. 50 ಕ್ವಶನ್ಸ್ ಅನ್ನ ಇಲ್ಲಿ ನಾವು ನೋಡ್ತಾ ಇದೀವಿ. ಸ್ವಲ್ಪ ನೀವು ಅಬ್ಸರ್ವೇಷನ್ಸ್ ಮಾಡ್ರಿ. ಟೀಚಿಂಗ್ ಅಪ್ಟಿಟ್ಯೂಡ್ಸ್ ಆಲ್ಮೋಸ್ಟ್ ಆಲ್ ಥಿಯರಿ ಪಾರ್ಟ್ಸ್ ಇರುತ್ತೆ. ರಿಸರ್ಚ್ ಅಪ್ಟಿಟ್ಯೂಡ್ಸ್ ಇದು ಬಿ ಆಲ್ಮೋಸ್ಟ್ ಆಲ್ ಥಿಯರಿ ಇರುತ್ತೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕಾಂಪ್ರಿಹೆನ್ಷನ್ಸ್ ಇಲ್ಲಿ ಒಂದು ಕಡೆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಪ್ಯಾರಾಗ್ರಾಫ್ ನಾವು ಅಲ್ಲೇ ಕ್ವಶನ್ ಆನ್ಸರ್ ಗಳನ್ನು ಮಾಡಬಹುದು. ಇಲ್ಲಿ ಕಮ್ಯುನಿಕೇಶನ್ಸ್ ಬಿ ವೆರಿ ಈಸಿ ಇದೆ. ಇದು ಕಾಮನ್ ಸಬ್ಜೆಕ್ಟ್ ಫಾರ್ ದ MBA. ನಾನು ಇವಾಗ MBA ಇದೆ, ನನಗೆ ಇದು ಫೇವರೇಟ್ ಸಬ್ಜೆಕ್ಟ್ ಆಗಿತ್ತು ಕಮ್ಯುನಿಕೇಶನ್. ಯಾಕಂದ್ರೆ ಪ್ರಾಕ್ಟಿಕಲ್ ಲೈಫ್ ಒಳಗೆ ನಾವು ಬಹಳಷ್ಟು ಇದನ್ನ ಹೇಳ್ತಾ ಇರ್ತೀವಿ. ಅದಕ್ಕಾಗಿ ಇದು ವೆರಿ ಈಸಿ ಟಾಪಿಕ್ ಅನ್ಸಿವಿ ನಾವು ಹೇಳ್ಬೋದು. ಎಲ್ಲಾನು ಈಸಿ ಇದ್ದಾವೆ, ಬಟ್ ನಾವು ಒಂದ್ಸರ್ತಿ ರೀಡ್ ಮಾಡಲೇಬೇಕು. ವಿತೌಟ್ ರೀಡಿಂಗ್ ಅಂಡ್ ರೈಟಿಂಗ್ ನಿಂದ ಯಾವುದೇ ತರ ನಮಗೆ ಈಸಿ ಅನ್ನ ಆಗಲ್ಲ. ಸೊ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಸ್ವಲ್ಪ ಇದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಯಾರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಬಂದಿದ್ದಾರೆ ಅವರಿಗೆ ಇದು ಬಹಳಷ್ಟು ಈಸಿ ಆಗಿ ಬರೋದು. ಯಾರು ಕಾಮರ್ಸ್ ಅಂಡ್ ಆರ್ಟ್ಸ್ ಡಿಪಾರ್ಟ್ಮೆಂಟ್ ನಿಂತಿರ್ತಾರೆ ಅವ್ರಿಗೆ ಇದು ಲಿಟಲ್ ಬಿಟ್ ಪ್ರಾಕ್ಟೀಸ್ ಬೇಕಷ್ಟೇ, ಮತ್ತೆ ಹೊರತಾಗಿ ಮತ್ತೇನಿಲ್ಲ. ಪ್ರಾಕ್ಟೀಸ್ ಇದ್ರೆ ಇದು ಬಿ ಬಹಳಷ್ಟು ಈಸಿ ಟಾಪಿಕ್ಸ್ ಅಂತ ನಾವು ಹೇಳ್ಬಹುದು. ಯಾವುದೇ ತರ ಡಿಫಿಕಲ್ಟಿ ಟಾಪಿಕ್ ಇರಲ್ಲ, ಯಾವುದೇ ತರದ ವರಿ ಮಾಡ್ಕೊಂಬದ ಅವಶ್ಯಕತೆ ಇಲ್ಲಿ ಇರಲ್ಲ. 1 by 1 ನಾವು ಕ್ಲಾಸ್ ನಡೀತಾ ಇರೋವಾಗೆ ಇದು ನೋಡಿದ್ರೆ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು ಒಂದು ಈಸಿ ಸಬ್ಜೆಕ್ಟ್ ಅಂತ. ನಾವು ಎಲ್ಲೇ ಒಂದು ಕಡೆ ಟಾಪಿಕ್ಸ್ ನೋಡಿ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂತ ನಮ್ಗೇನ್ ಬರುತ್ತೆ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಬಹಳಷ್ಟು ಡಿಫಿಕಲ್ಟ್ ಇರುತ್ತೆ ಅಂತ ನಾವು ಫೀಲ್ ಮಾಡ್ಕೋತೀವಿ. ಬಟ್ ಆ ತರ ಫೀಲ್ ಮಾಡ್ಕೊಂಬದ್ ಇಲ್ಲಿ ಅವಶ್ಯಕತೆ ಯಾವುದೇ ತರದ ಇಲ್ಲ. ಸೊ ಇಲ್ಲಿ ನಮಗೆ ಬರ್ತಾ ಇರೋದು ಓನ್ಲಿ ಬೇಸಿಕ್ ಕ್ವಶನ್ಸ್ ಅಂತಾನೆ ಹೇಳ್ತಾ ಇದ್ವಿ. ಕಂಪೇರ್ ಟು ದ ಬ್ಯಾಂಕ್ ಎಕ್ಸಾಮಿನೇಷನ್ ಆಗಿರ್ಬೋದು, PGCET MBA ಆಗಿರ್ಬೋದು, ಅಂತವ್ ನಾವು ನೋಡಿದ್ರೆ ಇಲ್ಲಿ ಬಹಳಷ್ಟು ತುಂಬಾನೇ ಬೇಸಿಕ್ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಅದು ಸಬ್ಜೆಕ್ಟ್ ರಿಲೇಟೆಡ್ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂತ. ನೆಕ್ಸ್ಟ್ ನಮಗೆ ಬರ್ತಾ ಇರೋದು ಲಾಜಿಕಲ್ ರೀಸನಿಂಗ್. ಇದು ಬಿ ಲಾಜಿಕಲ್ ರೀಸನಿಂಗ್ ಅಂದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ನಾವು ಹೇಳ್ಬಹುದು ಅಥವಾ ಈಸಿ ಇರ್ತಕ್ಕಂಥ ಟಾಪಿಕ್ಸ್. ಬಟ್ ಯಾವಾಗೋ ನಾವು ಲಾಜಿಕಲ್ ರೀಸನಿಂಗ್ ಅಂದ್ರೆ ಸ್ವಲ್ಪ ಟಫ್ ಏನೋ ಅಂತ ನಾವು ಫೀಲಿಂಗ್ಸ್ ಮಾಡ್ಕೋತೀವಿ. ಯಾವುದೇ ತರದ ಇದು ಅಂತ ನಮಗೆ ಟಫ್ ಅನ್ನ ಆಗಲ್ಲ. ಯಾವಾಗ ನಾವು ಓದ್ತಾ ಇರ್ತೀವಿ ಅವಾಗ ನಮಗೆ ವೆರಿ ಈಸಿ ಅಂತ ಅನಿಸ್ತದೆ. ನೆಕ್ಸ್ಟ್ ಒನ್ ಡಾಟಾ ಇಂಟರ್ಪ್ರಿಟೇಷನ್. ಡಾಟಾ ಇಂಟರ್ಪ್ರಿಟೇಷನ್ಸ್ ಬಿ ಒಂದು ವೆರಿ ಈಸಿ ಟಾಪಿಕ್ಸ್ ಅಂತ ನಾವು ಹೇಳ್ಬಹುದು. ಯಾವುದೇ ತರದ್ದು ವರಿ ಮಾಡ್ಕೊಂಬದ ಅವಶ್ಯಕತೆ ಇಲ್ಲ. ಸ್ವಲ್ಪ ಕ್ಯಾಲ್ಕುಲೇಟಿವ್ ಇರುತ್ತೆ, ಕ್ಯಾಲ್ಕುಲೇಷನ್ಸ್ ಇರುತ್ತೆ. ನಾವಿಲ್ಲಿ ಪ್ರಾಕ್ಟೀಸ್ ನಮಗೆ ಬೇಕೇ ಬೇಕು. ದೆನ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂದ್ರೆ ನಮಗೆ ಇನ್ಫಾರ್ಮೇಶನ್ಸ್ ಅಥವಾ ಕಮ್ಯುನಿಕೇಶನ್ಸ್ ಅಥವಾ ಕಂಪ್ಯೂಟರ್ ರಿಲೇಟೆಡ್ ಸ್ವಲ್ಪ ನಮಗೆ ಕ್ವಶನ್ಸ್ ಅನ್ನ, ಬೇಸಿಕ್ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಅನ್ನ ಅಥವಾ ಬೇಸಿಕ್ ಟೆಕ್ನಾಲಜಿ ಬರೋದಾಗನ್ನ, ಬೇಸಿಕ್ ಕಮ್ಯುನಿಕೇಶನ್ಸ್ ಮಾಸ್ ಬರೋದಾಗನ್ನ ನಮಗೆ ಇಲ್ಲಿ ಕ್ವಶನ್ಸ್ ಅನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದೇ ಥೆರೋಟಿಕಲ್ ಪಾರ್ಟ್ಸ್ ವೆರಿ ಈಸಿ ಟಾಪಿಕ್ಸ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ದೆನ್ ಎಲ್ಲೋ ನಾವಿದು ಕಾಲೇಜ್ ಲೈಫ್ ಒಳಗ, ಸ್ಕೂಲ್ ಲೈಫ್ ಒಳಗ ಇದು ಕಲ್ತಿದ್ದೇ ಟಾಪಿಕ್ಸ್ ಇದೆ. ಯಾವುದೇ ತರದ ನ್ಯೂ ಟಾಪಿಕ್ಸ್ ಅಂತ ಇಲ್ಲಿ ನಾನು ಕನ್ಸಿಡರ್ ಅನ್ನ ಮಾಡಲ್ಲ. ಜಸ್ಟ್ ನಮಗೆ ರಿಮೈಂಡ್ಸ್ ಆಗಿರ್ಬೇಕಾದ ಟಾಪಿಕ್ಸ್. ಅದರ್ವೈಸ್ ಸ್ವಲ್ಪ ನಾವು ಕಲ್ತಿದ್ದ ಸಬ್ಜೆಕ್ಟ್ಸ್ ಒಳಗೆ ಸ್ವಲ್ಪ ನಾವು ಡೆಪ್ತ್ ಅನ್ನ ಹೋಗ್ತಾ ಇದೀವಿ ಅದೇ ಟಾಪಿಕ್ಸ್ ಒಳಗೆ. ಆಲ್ಮೋಸ್ಟ್ ನಾವು ಟೆಕ್ನಾಲಜಿ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಸಿಸ್ಟಮ್ ಆಗಿರ್ಬೋದು, ಯಾವುದೇ ಒಂದು ಲ್ಯಾಂಗ್ವೇಜಸ್ ಆಗಿರ್ಬೋದು, ಬೇಸಿಕ್ ಇನ್ಫಾರ್ಮೇಶನ್ ಕಂಪ್ಯೂಟರ್ ಆಗಿರ್ಬೋದು, ಇದು ನಾವೆಲ್ಲ ಒಂದು ಕಡೆ ಕೇಳಿದ್ದೀವಿ. ಅದೇನೋ ಪ್ರೊಫೆಷನಲ್ ಲ್ಯಾಂಗ್ವೇಜ್ ಒಳಗೆ ಅಥವಾ ಪ್ರೊಫೆಷನಲ್ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ಒಳಗೆ ನಾವು ಇಲ್ಲಿ ನೋಡೋಣ. ನೆಕ್ಸ್ಟ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್. ಎನ್ವೈರನ್ಮೆಂಟ್ ಬಾರದಾಗ ನಾವು ಫಸ್ಟ್ ಸರ್ತಿ ಬುಕ್ಸ್ ಲೆಟ್ಸ್ ಒಳಗೆ ನೋಡಿದ್ದೀವಿ. ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ದ ಅಂತ ನಾವು ಹೇಳ್ಬಹುದು. ಏರ್ ಪೊಲ್ಯೂಷನ್ಸ್, ಸೌಂಡ್ ಪೊಲ್ಯೂಷನ್ಸ್ ಅಥವಾ ವಾಟರ್ ಪೊಲ್ಯೂಷನ್, ಈ ತರ ನಾವು ನೋಡಿದ್ದೇವೆ ಬಹಳಷ್ಟು ನಮ್ಮ ಸ್ಟಡೀಸ್ ಒಳಗೆ. ಬಟ್ ಇಲ್ಲಿ ನಾವು ಪ್ರೊಫೆಷನಲ್ಸ್ ಒಳಗೆ ನೋಡೋಣ. ಅಲ್ಲೇ ಒಂದ್ ಕಡೆ PG ಒಳಗೆ ಇದು ಒಂದು ಕಾಮನ್ ಸಬ್ಜೆಕ್ಟ್ ಅಂತ ನಾವು ಹೇಳ್ಬಹುದು. ಅದೇ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಇನ್ನೊಂದ್ ಸರ್ತಿ ಡೆಪ್ತ್ ಆಗಿ ಓದ್ತಾ ಇದೀವಿ. ಅದ್ರ ಕ್ವಶನ್ಸ್ ಆಗಿ ಇಲ್ಲಿ ನಾವು ಬರ್ತಾ ಇರೋದು ಬೇಸಿಕ್ ಕ್ವಶನ್ಸ್. ಬಟ್ ನಾವು ಸ್ವಲ್ಪ ಮಟ್ಟಿಗೆ
ಡೆಪ್ನೆಸ್ ಅಥವಾ ಸ್ವಲ್ಪ ಮಟ್ಟಿಗೆ ನಾವು ಹೆಚ್ಚಿಗನ್ನ ಓದೋಣ. ಯಾಕಂದ್ರೆ ಯಾವ ಮೂಮೆಂಟ್ಸ್ ಒಳಗೆ ಯಾವ ಕ್ವಶನ್ಸ್ ಕೇಳಿರ್ತಾನೆ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ಸ್ಗಿಂತ ಸ್ವಲ್ಪ ಹೆಚ್ಚಿಗೆ ಹೋದ್ರೆ ನಮಗೆ ಬಿ ಬೆನಿಫಿಟ್. ಅದೇ ತರ ಯಾವ ಕ್ವಶನ್ ಬಂದ್ರೂ ಕೂಡ ನಾವು ಆನ್ಸರ್ ಮಾಡ್ತಿಕ್ಕಂತ ಒಂದು ಕಾನ್ಫಿಡೆನ್ಸ್ ನಮಗೆ ಬಂದಿರುತ್ತೆ. ದೆನ್ ನೆಕ್ಸ್ಟ್ ಹೈಯರ್ ಎಜುಕೇಶನ್ ಸಿಸ್ಟಮ್. ನಮ್ಮಲ್ಲಿ ಇವಾಗ ಎಜುಕೇಶನ್ ಸಿಸ್ಟಮ್ ಏನಿದೆ, ಹೈಯರ್ ಎಜುಕೇಶನ್ ಸಿಸ್ಟಮ್ ಏನಿದೆ ಅಥವಾ PG ಕೋರ್ಸ್ ಹೆಂಗಿದಾವ ಅದ್ರೊಳಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವುದು, ಎಜುಕೇಶನ್ ಸಿಸ್ಟಮ್ ಯಾವ ತರ ಇದೆ ಇಂಡಿಯಾ ಒಳಗೆ, ಎಜುಕೇಶನ್ ಸಿಸ್ಟಮ್ ಇನ್ ಫಾರಿನ್, ಈ ತರ ನಾವಿಲ್ಲಿ ನೋಡ್ತಾ ಇರ್ತೀವಿ. ಸೊ ಎನಿವೇ ಫ್ರೆಂಡ್ಸ್, ದೀಸ್ ಆರ್ ಆಲ್ ದ ಸಬ್ಜೆಕ್ಟ್, ಟಾಪಿಕ್, ನೇಮ್ and next my next slide is for about the each and every topics ನೊಳಗೆ ಏನೇನು ಬರ್ತಕ್ಕಂತ ಸ್ವಲ್ಪ ಕಂಟೆಂಟ್ಸ್ ಅನ್ನ ತಗೊಂಡಿದ್ದೀನಿ. ಅಷ್ಟು ಕಂಟೆಂಟ್ಸ್ ಅನ್ನ ನಾವು ತಗೊಂಡಿಲ್ಲ, ಕೆಲವೊಂದಷ್ಟೇ. ನಾನು ಈ ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಟೀಚಿಂಗ್ ಅಪ್ಟಿಟ್ಯೂಡ್ ಅಂದ್ರೆ ಏನ್ ಕೇಳಬಹುದಪ್ಪ ಅಂತ ಒಂದು ಸ್ಮಾಲ್ ಅನ್ನ ಒಂದು ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ತಗೋತಾ ಇದ್ದೀನಿ. ಸೊ ಹಿಯರ್ ಇವಾಗ ನಾವು ನೋಡೋಣ. ಇವಾಗ ಸ್ವಲ್ಪ ಈ ತರ ತಗೋತಾ ಇದ್ದೀನಿ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್, ಟೀಚಿಂಗ್ ಅಪ್ಟಿಟ್ಯೂಡ್ ಅಂದ್ರೆ ಏನ್ ಕೇಳಬಹುದಪ್ಪ ಅಂತ. ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಕೆಲವೊಂದು ಕಂಟೆಂಟ್ಸ್ ಅನ್ನ ತಗೋತಾ ಇದ್ದೀನಿ. ಆ ಕಂಟೆಂಟ್ಸ್ ಲಿಂತ ಅಥವಾ ಕೆಲವೊಂದು ವರ್ಡ್ಸ್ ಲಿಂತ ಅಥವಾ ಕೆಲವೊಂದು ಸೆಂಟೆನ್ಸ್ ಲಿಂತ ನಮಗೆ ಗೊತ್ತಾಗುತ್ತೆ ಏನೇನ್ ಕೇಳಬಹುದು ಅಥವಾ ಏನೇನ್ ಸಿಲೆಬಸ್ ಇದೆ ಅಂತ. ಸೊ ಹಿಯರ್ ಟೀಚಿಂಗ್ ಅಪ್ಟಿಟ್ಯೂಡ್ಸ್ ಒಳಗೆ ಏನಿರುತ್ತೆ, ಟೀಚಿಂಗ್ ಕಾನ್ಸೆಪ್ಟ್ ಒಳಗೆ ಬೇಸಿಕ್ಸ್ ಪಾಯಿಂಟ್ಸ್ ಏನಿದೆ, ಟೀಚಿಂಗ್ ಅಂದ್ರೆ ಏನು ಅಥವಾ ಟೀಚಿಂಗ್ಸ್ ಒಳಗೆ ರೂಲ್ಸ್, ರೆಗ್ಯುಲೇಷನ್ಸ್, ಪ್ರೋಸೆಸ್, ಟೀಚರ್ಸ್ ಅಥವಾ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಇಲ್ಲಿ ಅಬೌಟ್ ದ ಟೀಚಿಂಗ್ ಟೆಕ್ನಿಕ್ಸ್ ಗಳಿರಬಹುದು. ಟೀಚಿಂಗ್ ರಿಲೇಟೆಡ್ ಸ್ವಲ್ಪ ಈಸಿ ಆಗ್ತಕ್ಕಂಥ ಬೇಸಿಕ್ಸ್ ಕ್ವಶನ್ಸ್ ಅನ್ನ ಇಲ್ಲಿ ಹೈಲೈಟೆಡ್ ಅನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಇವಾಗ ಇತ್ತು ಟೀಚಿಂಗ್ ಕಾನ್ಸೆಪ್ಟ್. ಟೀಚಿಂಗ್ ಒಳಗೆ ಸ್ವಲ್ಪ ನಾವು ಡೆಪ್ತ್ ಅನ್ನ ಇಲ್ಲಿ ಓದ್ತಾ ಇರ್ತೀವಿ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ನಾವು ಇಲ್ಲಿ ಲರ್ನರ್ಸ್ ಅಂದ್ರೆ ತಿಳ್ಕೋಬೇಕು ಸ್ಟೂಡೆಂಟ್ಸ್ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಸ್ಟೂಡೆಂಟ್ಸ್ ಬಿಹೇವಿಯರ್, ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಟೂಡೆಂಟ್ಸ್ ಯಾವ ತರ ಎಕ್ಸ್ಪ್ಲನೇಷನ್ ಮಾಡಬೇಕು, ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಏನ್ ಬರುತ್ತೆ, ಸ್ಟೂಡೆಂಟ್ಸ್ ಯಾವ ತರ ಓದ್ತಾ ಇರ್ತಾರೆ, ಅವ್ರ ಮೆಂಟಾಲಿಟಿ ಹೆಂಗ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್, ಈ ತರ ಸ್ವಲ್ಪ ಕಾಮನ್ಸ್ ಅನ್ನ ಕ್ವಶನ್ಸ್ ಅನ್ನ ಇಲ್ಲಿ ನಾವು ನೋಡ್ತೀವಿ ಅಬೌಟ್ ದ ಲರ್ನರ್ಸ್ ಅಂತ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಟೀಚಿಂಗ್ ಫ್ಯಾಕ್ಟರ್ಸ್ ಏನ್ ಟೀಚಿಂಗ್ ಲಿಂದ ಏನ್ ಎಫೆಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್ ಗಳಿಗೆ ಅಥವಾ ಟೀಚಿಂಗ್ ಲಿಂದ ಏನು ಬೆನಿಫಿಟ್ಸ್ ಇದೆ, ಟೀಚಿಂಗ್ ಎದಕ್ಕೆ ಇಂಪಾರ್ಟೆಂಟ್, ಟೀಚಿಂಗ್ಸ್ ಒಳಗೆ ನಾವು ಏನೇನು ಕಲಿತಾ ಇದ್ದೀವಿ, ಟೀಚಿಂಗ್ ಟೆಕ್ನಿಕ್ಸ್ ಏನು, ಟೀಚಿಂಗ್ಸ್ ಒಳಗೆ ಯಾವ್ದಾವ ಸಿಲೆಬಸ್ ನಾವು ಡೇ ಬೈ ಡೇ ಅಪ್ಡೇಟ್ಸ್ ಅನ್ನ ಮಾಡ್ತಾ ಇದೀವಿ, ಈ ತರ ಕ್ವಶನ್ಸ್ ಅನ್ನ ಇಲ್ಲಿ ನಾವು ನೋಡ್ತಾ ಇರ್ತೀವಿ. ಮೆಥಡ್ಸ್ ಆಫ್ ದ ಟೀಚಿಂಗ್, ಈಗ ನಾವು ಟೀಚಿಂಗ್ ಮಾಡ್ತಾ ಇದೀವಿ ಅಂದ್ರೆ ಯಾವ ಮೆಥಡ್ಸ್ ಅನ್ನು ಯೂಸ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಬೋರ್ಡು, ಚಾಕ್ ಪೀಸು ಅಥವಾ ಸ್ಮಾರ್ಟ್ ಬೋರ್ಡು, LCD ಪ್ರೆಸೆಂಟೇಷನ್ಸ್ ಅಥವಾ ಕಂಪ್ಯೂಟರ್ ಬೇಸ್ಡ್ ತಗೋತಾ ಇದೀವಿ ಅಥವಾ ಆನ್ಲೈನ್ ತಗೋತಾ ಇದೀವಿ, ಆಫ್ಲೈನ್ ತಗೋತಾ ಇದೀವಿ. ಈ ತರ ನಮಗೆ ಮೆಥಡ್ಸ್ ಆಫ್ ಟೀಚಿಂಗ್ಸ್ ಅನ್ನು ನಾವು ಡಿಫ್ರೆಂಟ್ ಅನ್ನ ನೋಡೋಣ ಇನ್ ದ ಸಬ್ಜೆಕ್ಟ್. ಅಂದ್ರೆ ನಾನು ಹೇಳ್ತಕ್ಕಂಥ ತಾತ್ಪರ್ಯಕ್ಕೆ ಇಟ್ ಇಸ್ ಎ ವೆರಿ ಈಸಿ ಸಿಲೆಬಸ್ when we are going to be study. ಇವಾಗೆಲ್ಲ ಇಲ್ಲೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಕ್ಕಂಥದ್ದೇ ಸಬ್ಜೆಕ್ಟ್, ಯಾವುದೇ ತರದ ಡಿಫಿಕಲ್ಟೀಸ್ ಇಲ್ಲ. ಬಟ್ ನಮಗೆ ಟೈಮ್ ಇದಕ್ಕೆ ನಾವು ಕೊಡ್ಲೇಬೇಕು. ಟೈಮ್ ಕೊಟ್ಟಿಲ್ಲ ಅಂದ್ರೆ ಸ್ವಲ್ಪ ನಮಗೆ ಡಿಫಿಕಲ್ಟೀಸ್ ಆಗಿರಬಹುದು. ಇದೆಲ್ಲ ಟಾಪಿಕ್ಸ್ ನಮಗೆ ಅನಿಸುತ್ತೆ ವೆರಿ ಈಸಿ ಅಂತ ನಾವು ಫೀಲ್ ಮಾಡಬಹುದು. ಬಟ್ ವೆರಿ ಈಸಿ ಯಾವಾಗ ಆಗ್ತದೆ, ನಾವು ಅವಾಗ ಸ್ಟಡಿ ಮಾಡಿದ್ರೆ ಮಾತ್ರ ಇದು ನಮಗೆ ವೆರಿ ಈಸಿ. ಸ್ಟಡಿ ಮಾಡಿಲ್ಲ ಅಂದ್ರೆ ಇಟ್ಸ್ ಎ ಮೋಸ್ಟ್ ಡಿಫಿಕಲ್ಟೀಸ್ ಫಾರ್ ಅಸ್. ಸೊ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ಸ್ ಅಂತ ಇನ್ನೊಂದು ಟಾಪಿಕ್ಸ್ ಬರುತ್ತೆ. ದೆನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್. ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದ್ದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಅಥವಾ ಕಂಪ್ಯೂಟರ್ ಬೇಸ್ಡ್ ನಾವು ಏನೋ ಒಂದು ತರ ಟೀಚಿಂಗ್ಸ್ ಮಾಡ್ತಾ ಇದೀವಿ ಅಂತ. ಸೊ ಓವರ್ ಆಲ್ ನಾನು ಹೇಳ್ತಕ್ಕಂಥ ತಾತ್ಪರ್ಯ ಏನಂದ್ರೆ ಟೀಚಿಂಗ್ ಅಪ್ಟಿಟ್ಯೂಡ್ಸ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ನಾವು ಸ್ಮಾಲ್ ಪಾರ್ಟ್ಸ್ ಅನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಆ ಸ್ಮಾಲ್ ಪಾರ್ಟ್ಸ್ ದೀಸ್ ಆರ್ ಆಲ್. ಇವು ಬಿಟ್ರೆ ಇನ್ನೂ ಸ್ವಲ್ಪ ಇದ್ದಾವೆ, ನಾನು ಶೋ ಮಾಡ್ತಾ ಇದ್ದೀನಿ ಈ ತರ ಕಾನ್ಸೆಪ್ಟ್ ಇರುತ್ತೆ ಅಂತ. ಎಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್ಸ್ ಅಲ್ಲಿ. ಟೀಚಿಂಗ್ ಅಪ್ಟಿಟ್ಯೂಡ್ಸ್ ಇವಾಗ ನೀವು ನೋಡಿರ್ಬೋದು. ಟೀಚಿಂಗ್ ಅಪ್ಟಿಟ್ಯೂಡ್ ಅಂದ್ರೆ ಏನ್ ಫೀಲಿಂಗ್ ಬರುತ್ತೆ, these are all the topics are very easy. Already we have studied in our degree level or otherwise B.Ed level. ಎಲ್ಲ ಒಂದು ಕಡೆ ನಾವು PG ಒಳಗೆ ಇದನ್ನ ನಾವು ಸಿಲೆಬಸ್ ಅನ್ನು ಓದಿತೀವಿ ಅಂತ ಒಂದು ನಮಗೆ ಫೀಲ್ ಅನ್ನ ಆಗಿರುತ್ತೆ. ಆರ್ ಅದರ್ವೈಸ್ ಎಲ್ಲಿ ಓದಿಲ್ಲ ಅಂದ್ರೆ ನಾವು ಯಾವಾಗ ನಾವು ರೀಡಿಂಗ್ಸ್ ಮಾಡ್ತಾ ಇರುತ್ತೆ, ಇದು ನಮ್ಮ ಪ್ರಾಕ್ಟಿಕಲ್ಸ್ ಒಳಗೆ ಎಲ್ಲ ನಾವು ನೋಡ್ತಕ್ಕಂಥದ್ದು ಟಾಪಿಕ್, ನೋಡ್ತಕ್ಕಂಥ ಮತ್ತು ತಿಳ್ತಕ್ಕಂಥದ್ದು ಟಾಪಿಕ್ಸ್. ಇದು ನಮಗೆ ಬಹಳಷ್ಟು ಈಸಿ ಆಗಿರುತ್ತೆ. ಬಟ್ ಇಲ್ಲಿ ಸ್ವಲ್ಪ ನಮಗೆ ಟೈಮ್ ಕೊಡಲೇಬೇಕು ಫಾರ್ ದ ಸ್ಟಡಿ ಪಾಯಿಂಟ್ ಆಫ್ ವ್ಯೂ. ಒನ್ ಮೋರ್ ಥಿಂಗ್ ಈಸ್, ಇವಾಗ ನಾನು ಎದಕ್ಕೆ ಈ ಥರ ಹೇಳ್ತಾ ಇದ್ದೇನೆ ಅಂದ್ರೆ ಕೆಲವೊಂದು ಸ್ಟೂಡೆಂಟ್ಸ್ ಹೇಳ್ತಾರೆ ನೆಟ್ ಅಥವಾ KCET ಎಕ್ಸಾಮಿನೇಷನ್, JRF ಎಕ್ಸಾಮಿನೇಷನ್ ಬರಬೇಕಂದ್ರೆ ಮಿನಿಮಮ್ 2 to 3 ಅಟೆಂಪ್ಟ್ ಬೇಕು ಅಂತ.
ಸೊ ಯಾವಾಗ ನೀವು ಟ್ರೂಲಿ ಎಫರ್ಟ್ಸ್ ಮಾಡಿದ್ರಿ, ಟ್ರೂಲಿ ಅಥವಾ ಸ್ಟಡಿ ಮಾಡ್ತಾ ಬಂದಿರಂದ್ರೆ ಫಸ್ಟ್ ಪೇಪರ್ ಈಸ್ ವೆರಿ ಈಸಿ ಅಂತ ನಾವು ಹೇಳ್ಬೋದು. ಫಸ್ಟ್ ಪೇಪರ್ಸ್ ಒಳಗೆ ನಿಮಗೆ ಮಿನಿಮಮ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಬೇಕು ಅದು ಫಸ್ಟ್ ಅಟೆಂಪ್ಟ್ ಒಳಗೆ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನು ನೀವು ತಗೋಬಹುದು. ಅದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗೋ ಸಲಕ್ಕೆ ನಾನು ಇದು ವಿಡಿಯೋನ ಮಾಡ್ತಾ ಇದ್ದೀನಿ. ದೆನ್ ಸೆಕೆಂಡ್ ಪೇಪರ್ ದಟ್ ಈಸ್ ಗೋಸ್ ಟು ಯುವರ್ ಸಬ್ಜೆಕ್ಟ್, ಹೌ ಯು ಆರ್ ಇನ್ ಡೆಪ್ತ್ ಇನ್ ಯುವರ್ ಸಿಲೆಬಸ್ ಅಂಡ್ ಸಬ್ಜೆಕ್ಟ್ಸ್. ಸೊ ದಿಸ್ ದ ಮೈ ಫಸ್ಟ್ ಟಾಪಿಕ್ ಇನ್ ಫಸ್ಟ್ ಪೇಪರ್. ಇವಾಗ ನೆಕ್ಸ್ಟ್ ನಾವು ನೋಡೋಣ ನಾವು ರಿಸರ್ಚ್ ಅಪ್ಟಿಟ್ಯೂಡ್. ರಿಸರ್ಚ್ ಅಪ್ಟಿಟ್ಯೂಡ್ಸ್ ಅಂದ್ರೆ ಇವಾಗ ಮಾಸ್ಟರ್ ಡಿಗ್ರಿ ಒಳಗೆ ಕೆಲವೊಂದು ರಿಸರ್ಚ್ ಅಪ್ಟಿಟ್ಯೂಡ್ಸ್ ಅಥವಾ ರಿಸರ್ಚ್ ಮೆಥಡಾಲಜಿ ಅಂತ ನಾವು ಇಲ್ಲಿ ಓದ್ತಾ ಇರ್ತೇವೆ. ಆಲ್ PG ಒಳಗೆ ಇದು ಕಾಮನ್ ಸಬ್ಜೆಕ್ಟ್ ಆಗಿರಬಹುದು, ಬಟ್ ಇಟ್ಸ್ ಎ ವೆರಿ ಈಸಿ ಅಂತ ನಾವು ಹೇಳ್ತಾ ಇರ್ತೀನಿ. ಸೊ ಹಿಯರ್ ರಿಸರ್ಚ್ ಅಂದ್ರೆ ಮೀನಿಂಗ್ಸ್ ಏನು, ರಿಸರ್ಚ್ ಟೈಪ್ಸ್ ಏನು, ರಿಸರ್ಚ್ ಅಂದ್ರೆ ಏನ್ ಮಾಡಬೇಕು, ರಿಸರ್ಚ್ ಒಳಗೆ ಏನೇನು ಬರುತ್ತೆ ಅಂತ ವೆರಿ ಈಸಿ ಟಾಪಿಕ್ಸ್ ಇದೆ. ಥೆರೋಟಿಕಲ್ಸ್ ಟಾಪಿಕ್ ಇದೆ, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಇದು ನಾವು ಆಲ್ರೆಡಿ ಓದಿದ್ದೀವಿ, ಅದೇ ಇನ್ನೊಂದು ಸರ್ತಿ ನಾವು ರಿಮೈಂಡ್ಸ್ ಅನ್ನ ಮಾಡೋಣ. ಅದು ಪೇಪರ್ 1 ಕ್ವಶನ್ ಪೇಪರ್ 1 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಇವಾಗ ನಾವು ಸ್ಟಿಲ್ ನಾವು ಓದಿದ್ದು ಡಿಸ್ಕ್ರಿಪ್ಟಿವ್ ಅನ್ನ ನಾವು ಎಕ್ಸಾಮಿನೇಷನ್ ಅನ್ನ ಬರಿತಾ ಇದ್ದೀವಿ. ಇಲ್ಲಿ ನಮಗೆ ಬರ್ತಾ ಇರೋದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ಬರುತ್ತೆ. ಅಂದ್ರೆ ಒಂದು ಕ್ವಶನ್ ಇರುತ್ತೆ, 4 ಆಪ್ಷನ್ಸ್ ಇರುತ್ತೆ. ಆ 4 ಆಪ್ಷನ್ಸ್ ಅನ್ನ ಎಲ್ಲೋ ಒಂದು ಕಡೆ ಸಿಮಿಲರ್ ಆಗುತ್ತೆ, ಸಿಮಿಲರ್ ಮೀನಿಂಗ್ ಇಲ್ಲಿ ಒಂದು ಕಡೆ ನಾವು ಕನ್ಫ್ಯೂಷನ್ ಅನ್ನ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಆಬ್ಜೆಕ್ಟಿವ್ ಟೈಪ್ ಮುಖಾಂತರ ನಾವಿಲ್ಲಿ ಸ್ಟಡಿಯನ್ನ ಮಾಡೋಣ. ಅದೇ ತರ ನಾವಿಲ್ಲಿ ಕ್ವಶನ್ ಪೇಪರ್ ಅನ್ನ ನಾವು ಇಲ್ಲಿ ಸಾಲ್ಯೂಷನ್ ಅನ್ನ ಮಾಡೋಣ. ಡಿಸ್ಕ್ರಿಪ್ಟಿವ್ ಈಸ್ ಡಿಫರೆಂಟ್ ಎಕ್ಸಾಮಿನೇಷನ್ ಅಂಡ್ ಹಿಯರ್ ಆಬ್ಜೆಕ್ಟಿವ್ ಟೈಪ್ ಈಸ್ ಎ ಡಿಫರೆಂಟ್ ಎಕ್ಸಾಮಿನೇಷನ್. ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ನಮಗೆ ಚೇಂಜ್ ಆಗುತ್ತೆ, ಬಟ್ ಕಾನ್ಸೆಪ್ಟ್ ಈಸ್ ಸೇಮ್. ಕಾನ್ಸೆಪ್ಟ್ ಈಸ್ ವೆರಿ ಈಸಿ, ಬಟ್ ವಿ ಶುಡ್ ಬಿ ಸ್ಟಡಿ ಹಾರ್ಡ್. ಇಲ್ಲಿ ನಮಗೆ ರಿಸರ್ಚ್ ಮೀನಿಂಗ್ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕೇಳ್ತಾರೆ ರಿಸರ್ಚ್ ಒಳಗೆ. ದೆನ್ ಮೆಥಡ್ಸ್ ಆಫ್ ದ ರಿಸರ್ಚ್. ರಿಸರ್ಚ್ ಒಳಗೆ ಟೈಪ್ಸ್, ಮೆಥಡ್ಸ್, ಡಿಫರೆಂಟ್ ವೆರೈಟೀಸ್ ಆಫ್ ರಿಸರ್ಚ್ ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಸ್ಟೆಪ್ಸ್ ಆಫ್ ದ ರಿಸರ್ಚ್ ಇದು ಒಂದು ಈಸಿ ಟಾಪಿಕ್ಸ್. ರಿಸರ್ಚ್ ಓವರ್ ಆಲ್ ರಿಸರ್ಚ್ ಅಪ್ಟಿಟ್ಯೂಡ್ಸ್ ಅನ್ನು ನೋಡಿದ್ರೆ ಇಲ್ಲಿ ಯಾವುದೇ ತರದ ಕ್ಯಾಲ್ಕುಲೇಷನ್ಸ್ ಅನ್ನ ಇರಲ್ಲ. ಥಿಯರಿ ಸಬ್ಜೆಕ್ಟ್ಸ್ ಇದಾವ, ಅದು ಬೇಸಿಕ್ಸ್ ಕ್ವಶನ್ಸ್ ಅನ್ನ ಇಲ್ಲಿ ನಮಗೆ ಪೇಪರ್ಸ್ 1 ಒಳಗೆ ನಾವು ನೋಡ್ತಕ್ಕಂಥ ಸಬ್ಜೆಕ್ಟ್. ದೆನ್ ಥೆಸಿಸ್ ಅಂಡ್ ದ ಆರ್ಟಿಕಲ್ಸ್ ಅಂತ ನಾವು ನೋಡ್ತಾ ಇರ್ತೀವಿ. ಎಲ್ಲೇ ಒಂದು ಕಡೆ ನಾವು ಇದು ಕಾಮನ್ ವರ್ಡ್ಸ್ ಅನ್ನು ನಾವು ತಗೋತಾ ಇದ್ದೀವಿ. ಕಾಮನ್ಸ್ ವರ್ಡ್ಸ್ ಅಂದ್ರೆ ಎಲ್ಲೇ ಒಂದು ಕಡೆ ನಾವು PG ಅನ್ನ ಮಾಡ್ತಾ ಇರ್ತೀವಿ, ಸ್ಕಾಲರ್ಸ್ ಅನ್ನ ಇರ್ತಾರೆ ಅಥವಾ PhD ಅನ್ನ ಮಾಡ್ತಾ ಇರ್ತಾರೆ. ಅವ್ರು ಬಹಳಷ್ಟು ಇದು ವರ್ಡ್ಸ್ ಅನ್ನ ಯೂಸ್ ಮಾಡ್ತಾರೆ, ಥೆಸಿಸ್, ಆರ್ಟಿಕಲ್ಸ್ ಅಂತ. ಇದು ನಮಗೆ ಯಾವ ತರ ಇದೆ ಅಂತ ಇಲ್ಲಿ ನಾವು ರಿಸರ್ಚ್ ಮೆಥಡಾಲಜಿ ಒಳಗೆ, ರಿಸರ್ಚ್ ಅಪ್ಟಿಟ್ಯೂಡ್ಸ್ ಒಳಗೆ ನಾವು ನೋಡ್ತಾ ಇದೀವಿ ಅಂತ. ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್. ನಾವು ICT ಅನ್ನ ರಿಸರ್ಚ್ ಒಳಗೆ ಹೆಂಗ್ ಅಳವಡಿಸ್ಕೊಡ್ತಾ ಇದೀವಿ, ಹೆಂಗ್ ಇಲ್ಲಿ ಇದು ನಾವು ಅಪ್ಲೈ ಅನ್ನ ಮಾಡ್ತಾ ಇದೀವಿ ಅಂತ ಇಲ್ಲಿ ಇದೆ ಅಂತ. ನೆಕ್ಸ್ಟ್ ರಿಸರ್ಚ್ ಇಥಿಕ್ಸ್. ರಿಸರ್ಚ್ ಒಳಗೆ ಇಥಿಕ್ಸ್ ಅನ್ನು ಯಾವ ತರ ಯೂಸ್ ಮಾಡಬೇಕು, ರಿಸರ್ಚ್ ಇಥಿಕ್ಸ್ ಅಂದ್ರೆ ಏನು, ಇದ್ರ ಟೈಪ್ಸ್ ಅಥವಾ ಮೀನಿಂಗ್ಸ್ ಇಲ್ಲಿ ನಾವು ನೋಡ್ತಾ ಇದ್ವಿ. ದೆನ್ ಒನ್ ಮೋರ್ ಇಂಪಾರ್ಟೆಂಟ್, ಇವಾಗ ನೀವು ಇನ್ನೊಂದು ಫೀಲಿಂಗ್ಸ್ ಆಗಿರಬಹುದು, ರಿಸರ್ಚ್ ಅಪ್ಟಿಟ್ಯೂಡ್ಸ್ ಅಥವಾ ರಿಸರ್ಚ್ ಒಳಗೆ ನಾವು ಏನೇನು ನೋಡ್ತಾ ಇದೀವಿ ಅಂದ್ರೆ ದೀಸ್ ಆರ್ ಆಲ್ ದ ವೆರಿ ಕಾಮನ್ ಸಬ್ಜೆಕ್ಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಇದು ನಮಗೆ ಆಗ್ತಕ್ಕಂಥ ಸೆಕೆಂಡ್ ಚಾಪ್ಟರ್ ಇನ್ ಪೇಪರ್ 1. ದೆನ್ ಕಂಪ್ರಿಹೆನ್ಷನ್ಸ್. ಇಲ್ಲಿ ಏನಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಒಳಗೆ ನೀವು ನೋಡ್ತಾ ಇರ್ತೀವಿ, ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾನೆ. ಆ ಪ್ಯಾಸೇಜ್ ಒಳಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಕೆಳಗಡೆ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾನೆ. ಆ ಕ್ವಶನ್ಸ್ ಒಳಗೆ ರೈಟ್ ಆನ್ಸರ್ಸ್ ಅನ್ನು ನಾವು ಅಪ್ರೋಪ್ರಿಯೇಟ್ ಆನ್ಸರ್ಸ್ ಗಳನ್ನ ನಾವು ಚೂಸ್ ಅನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ಒಳಗ, PUC ಸ್ಟ್ಯಾಂಡರ್ಡ್ಸ್ ಒಳಗ ಅಥವಾ ಡಿಗ್ರಿ ಎಲ್ಲೋ ಒಂದ್ ಕಡೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಒಳಗೆ ಇದು ನಮಗೆ ಒಂದು ಕಾಮನ್ ಆಗಿರ್ತಕ್ಕಂಥದ್ದು ಸಬ್ಜೆಕ್ಟ್. ಅದೇ ಸಬ್ಜೆಕ್ಟ್ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ PG ಒಳಗ ನಾವು ನೆಟ್ ಎಕ್ಸಾಮಿನೇಷನ್ಸ್ ಒಳಗ ಅದೇ ಒಂದು ಇನ್ನೊಂದು ತರ ನಾವು ಒನ್ ಮೋರ್ ಪ್ಯಾಸೇಜ್ ಅನ್ನ ನೋಡ್ತಾ ಇದೀವಿ. ಇದ್ರೊಳಗೆ ಯಾವುದೇ ತರದ ನ್ಯೂ ಇಲ್ಲ. ಬಟ್ ಇದು ನಿಮಗೆ ಕಾಂಪ್ರಿಹೆನ್ಷನ್ಸ್ ಅಥವಾ ಪ್ಯಾರಾಗ್ರಾಫ್ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಾದ್ರೆ ನಿಮ್ಗೆ ಇಲ್ಲಿ ಏನ್ ಬೇಕಾಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಲ್ಯಾಂಗ್ವೇಜ್ ಕಮಾಂಡ್ ಅಂತ ನಾವು ಹೇಳ್ಬಹುದು. ಯಾಕಂದ್ರೆ ನಮಗೆ ಕಾನ್ಸೆಪ್ಟೇ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಥವಾ ವರ್ಡ್ಸ್ ಮೀನಿಂಗ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಸ್ವಲ್ಪ ಲಿಟಲ್ ಬಿಟ್ ಡಿಫಿಕಲ್ಟೀಸ್ ಅನ್ನ ಆಗಿರುತ್ತೆ. ಸೊ ಹಿಯರ್ ಒನ್ ಮೋರ್ ಥಿಂಗ್ ಇಸ್, ಅರ್ಲಿಯರ್ ಡೇಸ್ ಒಳಗೆ ಪೇಪರ್ಸ್ ಅಂದ್ರೆ ಓನ್ಲಿ ಇಂಗ್ಲಿಷ್ ಅಂಡ್ ಹಿಂದಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವಾಗ ಕನ್ನಡ ಲ್ಯಾಂಗ್ವೇಜ್ ಒಳಗೆ ಕೊಡ್ತಾ ಇದಾರೆ ಅಂದ್ರೆ ಅದು ಯಾವುದೇ ತರದ ನಮಗೆ ಡಿಫಿಕಲ್ಟೀಸ್ ಅನ್ನ ಆಗಲ್ಲ. ಈಸಿ ಲ್ಯಾಂಗ್ವೇಜ್ ಒಳಗೆ ನಮ್ಮ ಮದರ್ ಟಂಗ್ಸ್ ಒಳಗೆ ನಾವು ರೀಡ್ ಮಾಡಿ ಅದಕ್ಕೆ ನಾವು ಕಾನ್ಸೆಪ್ಟ್ ಅನ್ನು ನಾವು ತಿಳ್ಕೋಬಹುದು. ಫಾರ್ ಅಂಡ್ ಒನ್ ಮೋರ್ ಥಿಂಗ್ಸ್, ಇನ್ನೂ ಒಂದು ಕಡೆ ಸೈನ್ಸ್ ಡಿಪಾರ್ಟ್ಮೆಂಟು ಅಥವಾ MBA ಡಿಪಾರ್ಟ್ಮೆಂಟು ಅಥವಾ ಯಾವುದೇ ಒಂದು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ನವರಿಗೆ
ಇಲ್ಲಿ ಏನಾಗಿರುತ್ತೆ ಮೇನ್ ಅಂದ್ರೆ ಲ್ಯಾಂಗ್ವೇಜ್ ಕಮಾಂಡ್ಸ್ ಬೇಕೇ ಬೇಕು. ಯಾವಾಗ ಅಂದ್ರೆ ನಾವು ಪ್ಯಾರ ಯಾವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಅವಾಗ ಮಾತ್ರ ನಾವು ಏನ್ ಮಾಡ್ಕೋತೀವಿ ಅಂದ್ರೆ ಕ್ವಶನ್ ಆನ್ಸರ್ ಅನ್ನ ಕೊಡಬಹುದು. ಪ್ಯಾರಾನೇ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಥವಾ ಕಾನ್ಸೆಪ್ಟೇ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಸ್ವಲ್ಪ ಇಲ್ಲಿ ನಮಗೆ ಡಿಫಿಕಲ್ಟೀಸ್ ಅನ್ನ ಆಗಿರುತ್ತೆ. ಸೊ ಹಿಯರ್ ದ ವೆರಿ ಈಸಿ ಟಾಪಿಕ್ ಆಲ್ರೆಡಿ ವಿ ಹ್ಯಾವ್ written the examination under this topic from since 10th standard up to ಮಾಸ್ಟರ್ ಡಿಗ್ರಿ ಲೆವೆಲ್ಸ್ ಅಂತ ಹೇಳ್ಬೋದು. ಇದು ಯಾವುದೇ ತರದ ನಮಗೆ ನ್ಯೂ ಟಾಪಿಕ್ಸ್ ಅಲ್ಲ ಅಂತ ನಾನು ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಒನ್ ಮೋರ್ ಈಸ್ ದ ಕಮ್ಯುನಿಕೇಶನ್ಸ್ ಟಾಪಿಕ್ ಅನ್ನು ಬಹಳಷ್ಟು ಇಂಟ್ರೆಸ್ಟಿಂಗ್ ಇದೆ ಟಾಪಿಕ್ಸ್. ಇವಾಗ ನೀವು ಓದ್ತಾ ಇದ್ರೆ ಇದು ನೀವು ಆ ಚಾಪ್ಟರ್ಸ್ ಮುಗಿತಕ್ಕೆ ಯಾವುದೇ ಥರದ ನೀವು ಸ್ಟಾಪ್ ಆಗಲ್ಲ, ಕಂಟಿನ್ಯೂಸ್ ಆಗಿ ನೀವು ಇಂಟ್ರೆಸ್ಟಿಂಗ್ ನಿಂತಿದ್ದು ಟಾಪಿಕ್ಸ್ ಅನ್ನು ನೀವು ಓದ್ತಾ ಇರ್ತಾರೆ. ಯಾಕಂದ್ರೆ ಆಲ್ರೆಡಿ ನಮ್ಗೆ ಬರ್ತಕ್ಕಂಥ ವಿಷಯಗಳು ಬಹಳಷ್ಟು ಇದಾವೆ, ಬಟ್ ನಾವು ಇಲ್ಲಿ ಸ್ಟಡಿ ಮಾಡಿದ್ದಿಲ್ಲ ಅಂತ. ಕಮ್ಯುನಿಕೇಶನ್ಸ್ ಮೀನಿಂಗ್ ಅನ್ನು ನೋಡ್ತೀವಿ. ಮಾಸ್ ಕಮ್ಯುನಿಕೇಶನ್ ಅಂದ್ರೆ ಏನು, ಪಬ್ಲಿಕ್ ಕಮ್ಯುನಿಕೇಶನ್ ಅಂದ್ರೆ ಸ್ಪೀಕ್ ಅಂದ್ರೆ ಏನು, ವರ್ಬಲ್ ಕಮ್ಯುನಿಕೇಶನ್, ನಾನ್ ವರ್ಬಲ್ ಕಮ್ಯುನಿಕೇಶನ್ಸ್ ಸ್ವಲ್ಪ ನಾವು ಡೆಪ್ತ್ ಅನ್ನ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಮೇಲ್ ಆಗಿರ್ಬೋದು ಅಥವಾ ಲೆಟರ್ಸ್ ಆಗಿರ್ಬೋದು. ಈ ತರ ನಾವು ಡಿಫ್ರೆಂಟ್ ವೆರೈಟೀಸ್ ಆಫ್ ದ ಕಮ್ಯುನಿಕೇಶನ್ಸ್ ಅನ್ನ ಇಲ್ಲಿ ನೋಡ್ತೀವಿ ಅಂತ. ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಇರಬೇಕಾದ್ರೆ ಯಾವ ತರ ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಬೇಕು, ಅದಕ್ಕೆ ಫೀಚರ್ಸ್ ಏನು, ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಮಾಡಬೇಕಾದ್ರೆ ಯಾವ ತರ ಮಾಡಬೇಕು ಅಂತ ಇಲ್ಲಿ ನಾವು ನೋಡ್ತೀವಿ ಅಂತ. ಬೇರಿಯರ್ಸ್ ಆಫ್ ದ ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಬರ್ತಾ ಇರೋದು ಡಿಫಿಕಲ್ಟೀಸ್ ಏನು, ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಆಗಲಾರ್ದು ಒಂದು ರೀಸನ್ಸ್ ಏನು, ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಏನ್ ಬೇಕು ಅಥವಾ ಏನ್ ವಾಟ್ ಡೂ ಅಂಡ್ ವಾಟ್ ಡೋಂಟ್ ಡೂ ಅಂತ ನಾವು ಇಲ್ಲಿ ನೋಡ್ತಾ ಇರ್ತೀವಿ ಅಂತ. ಇದು ಒಂದು ವೆರಿ ಈಸಿ ಟಾಪಿಕ್, ಸಿಂಪಲ್ ಟಾಪಿಕ್ಸ್ ಅಂತ ನಾವು ಹೇಳ್ಬೋದು. ಬಟ್ ಅಗೇನ್ ಅಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ದಟ್ ಯು ಮಸ್ಟ್ ಬಿ ಗಿವ್ ದ ಟೈಮ್ ಫಾರ್ ದಿಸ್ ಟಾಪಿಕ್ ಆಲ್ಸೋ. ವಿತೌಟ್ ದ ರೀಡಿಂಗ್ ಯು ಕ್ಯಾನಾಟ್ ಬಿ ಆನ್ಸರ್ ದ ಆಲ್ ದ ಟಾಪಿಕ್ಸ್. ಇಲ್ಲಿ ರೀಡ್ ಮಾಡಲೇಬೇಕಾಗ್ತಕ್ಕಂಥದ್ದು ಎಲ್ಲ ಟಾಪಿಕ್ಸ್. ವಿತೌಟ್ ರೀಡಿಂಗು ನನ್ನ ಜನರಲ್ ನಾಲೆಜ್ ಇದೆ ಅಂದ್ರೆ ಇಲ್ಲಿ ಯಾವುದೇ ಥರದ ಜನರಲ್ ನಾಲೆಜ್ ಅಪ್ಲೈ ಆಗಲ್ಲ. ಯಾವಾಗ ಅಪ್ಲೈ ಆಗುತ್ತೆ, ಕೆಲವೊಂದು ಕ್ವಶನ್ಸ್ಗಳನ್ನು ಜನರಲ್ ನಾಲೆಜ್ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ಬೋದು. ಬಟ್ ಸ್ಕೋರಿಂಗ್ ಪಾಯಿಂಟ್ ಆಫ್ ವ್ಯೂ ನಮಗೆ ಓದಲೇಬೇಕಾಗ್ತಕ್ಕಂಥದ್ದು ಆಲ್ ದ ಸಬ್ಜೆಕ್ಟ್ಸ್. ಮಾಸ್ ಮೀಡಿಯಾ ಅಂಡ್ ಸೊಸೈಟಿ. ಮಾಸ್ ಮೀಡಿಯಾ ಅಥವಾ ಸೊಸೈಟಿ ಒಳಗೆ ಏನೇನು ಬರುತ್ತೆ, ಮಾಸ್ ಮೀಡಿಯಾ ಅಂದ್ರೆ ಏನು ಅಥವಾ ವೆರೈಟೀಸ್ ಅಂದ್ರೆ ಏನು, ಅದರೊಳಗೆ ಏನೇನು ಬರುತ್ತೆ, ಕೈಂಡ್ಸ್ ಬರುತ್ತೆ, ಯಾವ ಮೀಡಿಯಾ ಯಾವ ಥರ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾವೆ ಅಂತೇಳಿ ನಾವು ನೋಡ್ತಾ ಇದ್ವಿ. ದೆನ್ ಒನ್ ಮೋರ್ ಥಿಂಗ್ ಈಸ್ ಇಲ್ಲಿ ಎಲ್ಲೇ ಒಂದು ಕಡೆ ನನ್ನ ಸಬ್ಜೆಕ್ಟ್ಸ್ ಒಳಗೆ ಬಹಳಷ್ಟು ಡೆಪ್ತ್ ನಾಲೆಜ್ ಇದೆ. ಅದೇ ಥರದ ನಾನು ಇಲ್ಲಿ ಪೇಪರ್ಸ್ 1 ಒಳಗೆ ಅಪ್ಲೈ ಮಾಡಿಕೊಂಡು ಪೇಪರ್ಸ್ 1 ಒಳಗೆ ಈಸಿ ನಾನು ಮ್ಯಾಕ್ಸಿಮಮ್ ಮಾರ್ಕ್ಸ್ ಮಾಡ್ತೀನಿ ಅಂದ್ರೆ ವೆರಿ ರಾಂಗ್ ಕಾನ್ಸೆಪ್ಟ್. ಯಾಕಂದ್ರೆ ನಮ್ಮ ಸಬ್ಜೆಕ್ಟೇ ಬೇರೆ, ನಾವು ಫಸ್ಟ್ ಪೇಪರ್ ಇರೋದೇ ಬೇರೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು MBA ಮುಗಿಸಿದ್ದೀನಿ ಅಥವಾ MA ಎಕನಾಮಿಕ್ಸ್ ಮುಗಿಸಿದ್ದೀನಿ. ಬಟ್ MA ಎಕನಾಮಿಕ್ಸ್ ಸಬ್ಜೆಕ್ಟ್ ಅಥವಾ MBA ನಾಲೆಜ್ ತಗೊಂಡು ನಾನು ಪೇಪರ್ಸ್ 1 ಒಳಗೆ ಅಪ್ಲೈ ಮಾಡಿ ಪೇಪರ್ಸ್ 1 ನಾನು ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೋತೀನಿ, ಪೇಪರ್ಸ್ 1 ಒಳಗೆ ಮಾಡ್ತೀನಿ ಅಂದ್ರೆ ದಟ್ ಈಸ್ ಮೈ ರಾಂಗ್ ಕಾನ್ಸೆಪ್ಟ್. ಯಾಕಂದ್ರೆ ಸ್ವಲ್ಪ ಇಲ್ಲಿ ಟೈಮ್ ಕೊಡಲೇಬೇಕು. ಒಂದು ನಿಮಗೆ ಗೊತ್ತಿದ್ರೆ ಮಾತ್ರ ಒನ್ ಮೋರ್ ಟೈಮ್ಸ್ ಯು ಮಸ್ಟ್ ಬಿ ರೀಡ್ ದ ಆಲ್ ದ ಕಾನ್ಸೆಪ್ಟ್. ಇಲ್ಲಿ ನಾವು ಪೇಪರ್ಸ್ 1 ಪಾಸ್ ಆಗೋದು ಮಿನಿಮಮ್ ಮಾರ್ಕ್ಸ್ ತಗೊಳ್ಳೋದು ಇಟ್ ಈಸ್ ನಾಟ್ ಎ ಬಿಗ್ ಕ್ವಶನ್ಸ್. ವಿ ರಿಕ್ವೈರ್ ಟು ಗೆಟ್ ಎ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ದ ಫಸ್ಟ್ ಪೇಪರ್ಸ್. ಅದಕ್ಕೋಸ್ಕರ ಇಲ್ಲಿ ನಾವು ಎಫರ್ಟ್ಸ್ ಅನ್ನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್. ಸ್ವಲ್ಪ ಇಲ್ಲಿ ಡಿಫಿಕಲ್ಟೀಸ್ ಅನ್ನ ಫೀಲಿಂಗ್ಸ್ ಅನ್ನ ಮಾಡಬಹುದು. ಕೆಲವೊಂದು ಟಾಪಿಕ್ ಕೆಲವೊಂದು ಚಾಪ್ಟರ್ಸ್ಗಳು ಅಷ್ಟೇ. ಬಟ್ ಆಲ್ಮೋಸ್ಟ್ ಆಲ್ ದಟ್ ಇಸ್ ನಾಟ್ ದಟ್ ಮಚ್ ಆಫ್ ದ ಟಫೆಸ್ಟ್ ಟಾಪಿಕ್ ಇನ್ ದ ಫಸ್ಟ್ ಪೇಪರ್. ಬಟ್ ಇಲ್ಲಿ ಪ್ರಾಕ್ಟೀಸ್ ಅನ್ನ ಬೇಕಾಗಿರುತ್ತೆ. 1 ಟೈಮ್ಸ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಮಿನಿಮಮ್ 2 ಟೈಮ್ಸ್ ಅನ್ನ ಇಲ್ಲಿ ಓದಲೇಬೇಕು. ಆಲ್ ದ ಥಿಯರೀಸ್ ಚಾಪ್ಟರ್ಸ್ ಒಳಗೆ ಏನಾಗುತ್ತೆ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಬಟ್ ಅದು ರಿಮೈಂಡ್ಸ್ ಮಾಡಬೇಕು. ಇಲ್ಲಿ ನಮಗೆ ಏನ್ ಬರುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಅನ್ನು ಮಾಡಬೇಕಾಗುತ್ತೆ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಥಿಯರಿ ಪಾರ್ಟ್ಸ್ ಅಂಡ್ ದ ಕ್ಯಾಲ್ಕುಲೇಷನ್ ಪಾರ್ಟ್ಸ್. ಇಲ್ಲಿ ಒಂದು ಕಡೆ ಇದು ಕ್ಯಾಲ್ಕುಲೇಷನ್ಸ್ ಅಥವಾ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಅನ್ನು ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಬಟ್ ಇಲ್ಲಿ ನಮಗೆ ಏನ್ ಬೇಕು, ಪ್ರಾಕ್ಟೀಸ್ ಬೇಕು, ಅಲ್ಲಿ ನಮಗೆ ರಿವಿಷನ್ ಬೇಕು. ಇಲ್ಲಿವರೆಗೆ ಆಲ್ ದ 4 ಪಾರ್ಟ್ಸ್ ವಿ ರಿಕ್ವೈರ್ಡ್ ದ ರಿವಿಷನ್ ಅಂತ ಹೇಳ್ಬಹುದು. ಒಂದ್ಸರ್ತಿ ನಾವು ಹೆಡ್ಲೈನ್ಸ್ ನೋಡಿದ್ರೆ ಏನೊಂದು ಕಾನ್ಸೆಪ್ಟ್ ಅಂತ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಏನ್ ಮಾಡಬೇಕು, ಮಾಡೆಲ್ ಕ್ವಶನ್ ಪೇಪರ್ಸ್ ಅಥವಾ ಡಿಫ್ರೆಂಟ್ ವೆರೈಟೀಸ್ ಆಫ್ ದ ಕ್ವಶನ್ ಪೇಪರ್ ತಗೊಂಡು ನಾವಿಲ್ಲಿ ಅದು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಪ್ರಾಕ್ಟೀಸ್ ಅನ್ನ ಇಲ್ಲಿ ಮಾಡಬೇಕಾಗುತ್ತೆ. ಟೈಪ್ಸ್ ಆಫ್ ದ ರೀಸನಿಂಗ್ಸ್ ಅಂತ ಒಂದು ಟಾಪಿಕ್ ಒಂದಿದೆ, ಮತ್ತೆ ನಂಬರ್ ಸೀರೀಸ್ ಅಂತ ಇದೆ, ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ಸ್ ಅಂತ ಇದೆ. ನಾನು ಇಲ್ಲಿ ಓನ್ಲಿ 3 ಅನ್ನು ತಗೊಂಡಿದ್ದೆ. ಎನ್ ನಂಬರ್ ಆಫ್ ದ ಡಿಫ್ರೆಂಟ್ ವೆರೈಟೀಸ್ ಆಫ್ ದ ಬರುತ್ತೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಥವಾ ಆಪ್ಟಿಟ್ಯೂಡ್ಸ್ ಒಳಗೆ ಬರುತ್ತೆ ಅಂತ ನಾವು ಹೇಳ್ಬಹುದು. ಓನ್ಲಿ ನಾನು 3 ತಗೊಂಡಿದ್ದೀನಿ.
ಓನ್ಲಿ 3 ಇಸ್ ನಾಟ್ ಇನಫ್. ಬಹಳಷ್ಟು ಇದ್ದಾವೆ ಇದ್ರೊಳಗೆ, ಮೋರ್ ದೆನ್ 10 to 15 ಇದಾವೆ. ಅದು 10 to 15 ಒಳಗೆ ನಾವು ಕ್ಲಾಸ್ ಒಳಗೆ ನೋಡೋಣ. ಬಟ್ ಇಟ್ ಈಸ್ ಆಲ್ಸೋ ವೆರಿ ಈಸಿ ಟಾಪಿಕ್ಸ್, ಡೋಂಟ್ ವರಿ ಅಬೌಟ್ ದಿಸ್ ಚಾಪ್ಟರ್. ಅಂಡ್ ನೆಕ್ಸ್ಟ್ ಒನ್ ಮೋರ್ ಇಸ್ ಎ logical reasoning, and those are preparing for the banking examination and for the competitive examination like KS examination. These are all topics are the very easy. Aptitude athwa reasoning is a very easy and very common question under that competitive examination. Here also little bit different, adu eno preparation madidilla anda ಸ್ವಲ್ಪ little bit namage difficulties anisbodu, but here they will ask very basic questions compared to the bank examination and compared to the KS and IS examinations, but it is a very easy compared to that exam. Though next one is a logical reasoning. Logical reasoning ಒಳಗೆ ಬಹಳಷ್ಟು one ಇದೆ, near about 10 different ನಮಗೆ ಟಾಪಿಕ್ಸ್ ಅನ್ನು ನೋಡಬಹುದು. ಅದರೊಳಗೆ ನಾನು ವೆರಿ ಫ್ಯೂ ಅಂತ ಇಲ್ಲಿ ತಗೊಂಡಿದ್ದೀನಿ, ವೆರಿ ಈಸಿ ತಗೊಂಡಿದ್ದೀನಿ, ಯಾವುದೇ ಥರದಲ್ಲಿ ಡಿಫಿಕಲ್ಟೀಸ್ ಅಂತ ಫೀಲ್ ಅನ್ನ ಮಾಡೋಣ. ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ದ ಅರೇಂಜ್ಮೆಂಟ್. ಸೊ ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಿರಬಹುದು, ಯಾವುದೇ ಒಂದು ಇಲ್ಲಿ ಅರೇಂಜ್ಮೆಂಟ್ ಅಥವಾ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಆಗಿರ್ಬೋದು, ಈ ತರ ಎಲ್ಲ ಟಾಪಿಕ್ಸ್ ಅನ್ನ ಬರುತ್ತೆ ಲಾಜಿಕಲ್ ರೀಸನಿಂಗ್ ಒಳಗೆ. ಎನಾಲಜಿ ಇಸ್ ಎ ವೆರಿ ಈಸಿ, ಎನಾಲಜಿ ಅಂತ ಯಾವುದೇ ತರಹದ ಡಿಫಿಕಲ್ಟೀಸ್ ಇಲ್ಲ. ನಾವು ಯಾವಾಗ ಇವಾಗ ನಾವು ಇಲ್ಲಿ ನೋಡ್ತಕ್ಕಂಥ ಓನ್ಲಿ ಚಾಪ್ಟರ್ಸ್ ನೇಮ್ ಅನ್ನು ನೋಡ್ತಾ ಇದ್ವಿ. ಯಾವಾಗ ನಾವು ಕ್ವಶನ್ ಪೇಪರ್ಸ್ ಅನ್ನು ಮಾಡಲ್ ಕ್ವಶನ್ ಅನ್ನು ನೋಡ್ತಾ ಇದೀವ ಅಂದ್ರೆ ನಮಗೆ ಈಸಿ ಆಗಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಕೆಲವೊಂದು ನೀವು ಕೇಳಿರ್ತೀರಿ ಅಥವಾ ಕೆಲವೊಂದು ವರ್ಡ್ಸ್ ಗಳನ್ನು ನೀವು ಕೇಳಿಲ್ಲ, ಬಟ್ ಯಾವಾಗ ನಾವು ಕ್ವಶನ್ ಪೇಪರ್ಸ್ ಅನ್ನು ನಾವು ಸೊಲ್ಯೂಷನ್ ಮಾಡ್ತಾ ಇದ್ವಿ, ಡಿಫರೆಂಟ್ ವೆರೈಟೀಸ್ ಆಫ್ ದ ಕ್ವಶನ್ ಈ ಟಾಪಿಕ್ಸ್ ಒಳಗೆ ತಗೊಂಡು ಅಂದ್ರೆ ಈಸಿಲಿ ವಿಲ್ ಬಿ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಇವೆಂಟ್ ಡಯಾಗ್ರಾಮ್ ಅಂದ್ರೆ ಡಯಾಗ್ರಾಮ್ಸ್ ಇರುತ್ತೆ, ಅದ್ರ ಮೇಲೆ ರಿಲೇಟೆಡ್ ಟು 5 ಕ್ವಶನ್ಸ್ ಇರುತ್ತೆ. ಇಂಡಿಯನ್ ಲಾಜಿಕ್ ಅಂತ ಇದೆ, ವೆರಿ ಈಸಿ ಅಂತ ಇದೆ, ಯಾವುದೇ ತರದಲ್ಲಿ ಡಿಫಿಕಲ್ಟೀಸ್ ಆಗಲ್ಲ. ಬಟ್ ಎನಿವೇ ಐ ಆಮ್ ಹಿಯರ್ ಟು ಡಿಸ್ಕಸ್ ದ ಆಲ್ ದ ಟಾಪಿಕ್ಸ್, ಡೋಂಟ್ ವರಿ ಅಬೌಟ್ ದ ಎನಿ ಆಫ್ ದ ಟಾಪಿಕ್. ದೆನ್ ಡಾಟಾ ಇಂಟರ್ಪ್ರಿಟೇಷನ್ಸ್ ಬಿ ಒಂದು ಈಸಿ ಆಗಿ ಟಾಪಿಕ್ಸ್ ಇರುತ್ತೆ. ಇಲ್ಲಿ ನಮಗೆ ಬರ್ತಾ ಇರೋದು ಬಾರ್ ಚಾರ್ಟ್ ಅಥವಾ ಪೈ ಚಾರ್ಟ್, ಟೇಬಲ್ ಅಂಡ್ ಲೈನ್ ಚಾರ್ಟ್ಸ್ ಅಂತ. ಇಲ್ಲೇ ಒಂದು ಕಡೆ ಇದು ನಾವು ಮಾಸ್ಟರ್ ಡಿಗ್ರಿ ಒಳಗೆ ಓದಿದಂತ ಟಾಪಿಕ್ಸ್ ಅಂತ ನಾವು ಹೇಳ್ಬಹುದು, ಅಥವಾ ಎಲ್ಲೋ ಒಂದು ಕಡೆ ನಮಗೆ ಈಸಿ ಅಂತ ಟಾಪಿಕ್ಸ್ ಅಂತ ನಾವು ಹೇಳ್ಬಹುದು. ಯಾಕಂದ್ರೆ ಒಂದು ಡಯಾಗ್ರಾಮ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ರಿಲೆವೆಂಟ್ ಟು ದ ಕ್ವಶನ್ಸ್ ಇರುತ್ತೆ. ಬಟ್ ಇಟ್ ಶುಡ್ ಬಿ ಅಂಡರ್ಸ್ಟುಡ್ ದಟ್ ಚಾರ್ಟ್ ಅಂಡ್ ದಟ್ ಬಾರ್, ದೆನ್ ಓನ್ಲಿ ಯು ವಿಲ್ ಬಿ ಆನ್ಸರ್ ದ ಆಲ್ ದ ಕ್ವಶನ್ಸ್. ಇಲ್ಲಿ ಫಾರ್ ಎಕ್ಸಾಂಪಲ್ ಬಾರ್ ಚಾರ್ಟ್ ಅಂತಿದೆ, ಒಂದು ಚಾರ್ಟ್ ಕೊಟ್ಟಿರ್ತಾನೆ, ಆ ಚಾರ್ಟ್ಸ್ ಗಳನ್ನ ನಾವು ಎಲ್ಲ ಅನಲೈಸ್ ಮಾಡಿ ಎಲ್ಲ ಈಚ್ ಅಂಡ್ ಎವ್ರಿ ಚಾರ್ಟ್ಸ್ ಅನ್ನ ನಾವು ಓದಬೇಕು. ರೀಡ್ಸ್ ಮಾಡಿದ್ಮೇಲೆ ಅದರ ರಿಲೆವೆಂಟ್ ಇದ್ದ ಕ್ವಶನ್ಸ್ ಅನ್ನ ನಾವು ಅಲ್ಲೇ ಆನ್ಸರ್ ಅನ್ನ ಮಾಡಬಹುದು. ಎಲ್ಲೇ ಒಂದು ಕಡೆಯಿಂದ ಆಲ್ ದ ಇನ್ಫಾರ್ಮೇಶನ್ ಇರುತ್ತೆ ಆ ಚಾರ್ಟ್ ಅಂಡ್ ಬಾರ್ಸ್ ಒಳಗೆ, ಅದಕ್ಕೆ ರಿಲೆವೆಂಟ್ ಇದ್ದು ಕ್ವಶನ್ಸ್ ಅನ್ನ ಕೇಳಿರ್ತಾರೆ, ನಾವು ರೈಟ್ ಕ್ವಶನ್ಸ್ ಅನ್ನ ಇಲ್ಲಿ ಚೂಸ್ ಅನ್ನ ಮಾಡ್ತೀವಿ. ಸ್ವಲ್ಪ ಎಲ್ಲೇ ಒಂದು ಕಡೆ ಕ್ಯಾಲ್ಕುಲೇಷನ್ ಇರಬಹುದು, ಪರ್ಸೆಂಟೇಜ್ ತೆಗೆದಿರಬಹುದು, ಯಾವುದು ಟಾಪ್ 1 2 ಅಂತ ನಾವು ಹೇಳಿರ್ಬೋದು. ಸ್ವಲ್ಪ ಇಲ್ಲಿ ನಮಗೆ ಯೂಸ್ ಮಾಡಲೇಬೇಕಾಗ್ತಕ್ಕಂಥದ್ದು ನಾಲೆಜ್. ದೆನ್ ನೆಕ್ಸ್ಟ್ 8th ಟಾಪಿಕ್ ಇಸ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂದ್ರೆ ಸ್ವಲ್ಪ ಇವಾಗಲೇ ನಾನು ಹೇಳಿದ್ದೆ, ದಿಸ್ ಇಸ್ ಆಲ್ಸೋ ವೆರಿ ಕಾಮನ್ ಕ್ವಶನ್ ಅಂಡ್ ವೆರಿ ಈಸಿ ಕ್ವಶನ್ಸ್. ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಲೈಫ್ ಒಳಗೆ ನಾವು ಬಹಳಷ್ಟು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಅದೇ ನಾವು ಇಲ್ಲಿ ಏನ್ ಮಾಡೋಣ ಅಂದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ಓದ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಬೇಸಿಕ್ ಆಫ್ ದ ಇಂಟರ್ನೆಟ್ ಅಥವಾ ಬೇಸಿಕ್ ಆಫ್ ದ ಕಂಪ್ಯೂಟರ್ ನಾಲೆಜ್ ನಾವು ಓದಲೇಬೇಕು. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಆಗಿದ್ದು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದ ಇಂಟರ್ನೆಟ್, ಇಂಟ್ರಾನೆಟ್ ಅಥವಾ ಇಮೇಲ್, ಈ ತರ ನಾವು ಟೆಕ್ನಾಲಜಿ ರಿಲೇಟೆಡ್ ಇಲ್ಲಿ ಕ್ವಶನ್ಸ್ ಅನ್ನ ನೋಡ್ತಾ ಇರ್ತೀವಿ. ಫುಲ್ ಫಾರ್ಮ್ ಅನ್ನ ಇಲ್ಲಿ ನೋಡ್ತಾ ಇದ್ವಿ. ಡಿಜಿಟಲ್ ನೆಕ್ಸ್ಟ್ ಒನ್ ಡಿಜಿಟಲ್ ಇನಿಷಿಯೇಟಿವ್ ಅಂಡ್ ಹೈಯರ್ ಎಜುಕೇಶನ್ ಸಿಸ್ಟಮ್ಸ್ ಅನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ. ದೆನ್ ನೆಕ್ಸ್ಟ್ ಇಸ್ ICT ಅಂಡ್ ಗವರ್ನೆನ್ಸ್. ಇಲ್ಲಿ ನಾವು ಯಾವ ತರ ಯೂಸ್ ಅನ್ನ ಮಾಡ್ತಾ ಇದ್ವಿ ಕಮ್ಯುನಿಕೇಶನ್ ಅಥವಾ ಕಂಪ್ಯೂಟರ್ ಸಿಸ್ಟಮ್ಸ್ ಅನ್ನ, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅನ್ನ ನಾವಿಲ್ಲಿ ಹೇಳಬಹುದು. ಬಹಳಷ್ಟು ಬೇಸಿಕ್ಸ್ ಬರುತ್ತೆ, ಬಟ್ ಯು ಶುಡ್ ಬಿ ರೀಡ್. ಫಾರ್ ಎಕ್ಸಾಂಪಲ್ KB ಅಂದ್ರೇನು, GB ಅಂದ್ರೇನು, MB ಅಂದ್ರೇನು, ಅಥವಾ ಕೆಲವೊಂದು ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಜನರೇಷನ್ ಆಫ್ ದ ಕಂಪ್ಯೂಟರ್ಸ್ ಅನ್ನ ಇಲ್ಲಿ ಕೇಳಿರಬಹುದು. ಈ ತರ ಕ್ವಶನ್ಸ್ ಅನ್ನ ಇಲ್ಲಿ ಅರೈಸ್ ಅನ್ನ ಆಗ್ತಾ ಇರ್ತವೆ. ಬಟ್ ಇಟ್ ಈಸ್ ಆಲ್ಸೋ ವೆರಿ ಈಸಿ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್. ಎಲ್ಲ ಒಂದು ಕಡೆ ನಮಗೆ PG ಒಳಗೆ ಅಥವಾ ಡಿಗ್ರಿ ಒಳಗೆ ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ, ಅಥವಾ ಕಂಪ್ಯೂಟರ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಅದರೊಳಗೆ ನಾವು ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ದಿಸ್ ಟಾಪಿಕ್. ದೆನ್ ಹಿಯರ್ people development and environment ಅಂತ one more 9th topic is there. Under that topic ಇಲ್ಲಿ ನಾವು ಏನು ಓದ್ತಾ ಇದೀವಪ್ಪ,
ಹ್ಯೂಮನ್ ಆ್ಯಂಡ್ ಎನ್ವೈರನ್ಮೆಂಟಲ್ ಇಂಟ್ರಾಕ್ಷನ್ಸ್. ಹ್ಯೂಮನ್ಸ್ ಮತ್ತು ಎನ್ವೈರನ್ಮೆಂಟಲ್ ಹೆಂಗೆ ಇಂಟ್ರಾಕ್ಷನ್ ಇದೆ, ಈ ಯಾವ ಥರದ ನಮ್ಮದು ರಿಲೇಷನ್ ಇದೆ, ಅಥವಾ ನಮಗೆ ಯಾವ ಹ್ಯೂಮನ್ಸ್ಗೆ ಎನ್ವೈರನ್ಮೆಂಟ್ ಯಾವ ಥರ ನಮಗೆ ಸಪೋರ್ಟಿವ್ ಆಗಿರುತ್ತೆ, ನಾವು ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದೀವಿ ಎನ್ವೈರನ್ಮೆಂಟಿಗೆ, ಅಥವಾ ನಾವು ಎನ್ವೈರನ್ಮೆಂಟಿಗೆ ನಾವು ಯಾವ ಥರ ಇಲ್ಲಿ ಬ್ಯಾಡ್ ಎಫೆಕ್ಟ್ ಆಗ್ತಾ ಇರುತ್ತೆ ನಮ್ಮ ಕಡೆಯಿಂದ ಅಂತ ಇಲ್ಲಿ ಸ್ವಲ್ಪ ಚೈನ್ ಸಿಸ್ಟಮ್ಸ್ ಅಥವಾ ಇಲ್ಲಿ ಕೊಟ್ಟಿದ್ದಾನೆ. ಬಟ್ ಇಟ್ ಈಸ್ ಆಲ್ಸೋ ವೆರಿ ಈಸಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ದಿಸ್ ಟಾಪಿಕ್ ಇನ್ ದ ಡಿಗ್ರಿ ಆ್ಯಂಡ್ PG ಲೆವೆಲ್ಸ್. ದೆನ್ ಇಲ್ಲೇ ಒಂದು ಕಡೆ ಇಲ್ಲಿ ಏರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ಸ್, ವಾಟರ್ ಪೊಲ್ಯೂಷನ್ ಅಥವಾ ಡಿಫ್ರೆಂಟ್ ವೆರೈಟೀಸ್ ಆಫ್ ದ ನಾವಿಲ್ಲಿ ಎನ್ವೈರನ್ಮೆಂಟ್ ರಿಲೇಟೆಡ್ಸ್ ಅನ್ನು ನಾವು ಇಲ್ಲಿ ಓದ್ತಾ ಇದ್ದೀವಿ ಅಂತ. ಇಂಪ್ಯಾಕ್ಟ್ ಆಫ್ ದ ಪೊಲ್ಯೂಷನ್ ಆಫ್ ಹ್ಯೂಮನ್ ಹೆಲ್ತ್. ಹ್ಯೂಮನ್ ಹೆಲ್ತ್ಗೆ ಪೊಲ್ಯೂಷನ್ಲಿಂದ ಏನೇನು ಎಫೆಕ್ಟ್ ಆಗ್ತಾ ಇದ್ದಾವೆ, ಪೊಲ್ಯೂಷನ್ ಯಾವುದೇ ಒಂದು ಪೊಲ್ಯೂಷನ್ಲಿಂದ ಹ್ಯೂಮನ್ಸ್ಗೆ ಅದು ಹರ್ಮ್ ಯಾವ ಥರ ಇದೆ, ಅದರಿಂದ ಡಿಸೀಸಸ್ ಯಾವ ಥರ ಬರ್ತಾ ಇದ್ದಾವೆ, ಅದು ಹೆಂಗೆ ನಮಗೆ ಎಫೆಕ್ಟ್ ಆಗ್ತಾ ಇದ್ದಾವೆ, ಅದರಿಂದ ನಮಗೆ ಏನು ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ ಅಂತ ನಾವು ನೋಡ್ತಾ ಇರ್ತೀವಿ. ಇದು ಜೊತೆಗೆ ಅದರ ಸೊಲ್ಯೂಷನ್ ಬಿ ನಾವು ನೋಡ್ತಾ ಇರ್ತೀವಿ ಅಂಡರ್ ದಿಸ್ ಟಾಪಿಕ್. ವಿ ಆರ್ ನಾಟ್ ಓನ್ಲಿ ಸ್ಟಡಿಂಗ್ ಅಬೌಟ್ ದ ಪ್ರಾಬ್ಲಮ್ಸ್, ಇನ್ಕ್ಲೂಡಿಂಗ್ ದ ಪ್ರಾಬ್ಲಮ್ಸ್, ವಾಟ್ ಆರ್ ದ ಸೊಲ್ಯೂಷನ್ ಫಾರ್ ದಟ್. ಸೊ here we are discussing all those topics. First of all, meaning and characteristics and problems and what are the solution for that problem. ಈ ಥರ ನಾವು ಇಲ್ಲಿ ಡಿಸ್ಕಷನ್ಸ್ ಅನ್ನು ಮಾಡ್ತಾ ಇರ್ತೀವಿ. ನ್ಯಾಚುರಲ್ ಆ್ಯಂಡ್ ಎನರ್ಜಿ. ನಮ್ಮ ಎನ್ವೈರನ್ಮೆಂಟಲ್ಲಿಂದ ಅಥವಾ ಸೊಸೈಟಿಲಿಂದ ನಾವು ನಮಗೆ ಬಹಳಷ್ಟು ವೆರೈಟೀಸ್ ಆಫ್ ದ ಎನರ್ಜಿ ಅಥವಾ ನಮಗೆ ನ್ಯಾಚುರಲ್ಸ್ ನಮಗೆ ಒಂದು ಗಾಡ್ ಗಿಫ್ಟ್ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಲ್ಯಾಂಡ್ಸ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಇವೆಲ್ಲ ನಮಗೆ ನೇಚರನ್ನು ಫ್ರೀ ಆಫ್ ಕಾಸ್ಟ್ ಗಿಫ್ಟ್ ಅನ್ನ ಇದು ಕೊಡ್ತಾ ಇರುತ್ತೆ. ಅದರಿಂದ ನಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ದ ನಮಗೆ ಬೆನಿಫಿಟ್ಸ್ ಅನ್ನ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ತಗೋಬೇಕಾದ್ರೆ ವಾಟರ್, ಫ್ರಮ್ ಮಾರ್ನಿಂಗ್ ಟು ಅಪ್ ಟು ನೈಟ್ಸ್ ವಿ ಶುಡ್ ಬಿ ಯೂಸ್ ದ ವಾಟರ್ ನಮಗೆ ಏನಾಗುತ್ತೆ ಫ್ರೀ ಆಫ್ ಕಾಸ್ಟ್ ನಮಗೆ ನೇಚರ್ಲಿಂದ ಸಿಗ್ತಾ ಇದೆ. ಅದು ಡಿಫ್ರೆಂಟ್ ವೆರೈಟೀಸ್ ಆಫ್ ನಾವು ಬೆನಿಫಿಟ್ಸ್ ಅನ್ನ ನಾವು ತಗೋತಾ ಇದ್ದೀವಿ. We are not only using for water for drinking purpose, even wash ಮಾಡೋ ಸಲುವಾಗಿ ನಾವು ನಮಗೆ ವಾಟರ್ಸ್ ಅನ್ನ ಬೇಕು. ಕ್ಲಾತ್ ವಾಶ್ ಮಾಡಬೇಕಾದ್ರೆ ನಮಗೆ ಡ್ರಿಂಕ್ ವಾಟರ್ಸ್ ಅನ್ನ ಬೇಕೇ ಬೇಕು. ಅಗ್ರಿಕಲ್ಚರ್ಸ್ ಮಾಡಬೇಕಾದ್ರೆ ನಾವು ಬೇಕೇ ಬೇಕು. ಈ ತರ ಡಿಫ್ರೆಂಟ್ ವೆರೈಟೀಸ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್ ಅನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಯೂಸ್ ಅನ್ನ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಐರನ್ಸ್ ನಾವು ಡಿಫ್ರೆಂಟ್ ವೆರೈಟೀಸ್ ನಾವು ಯೂಸ್ ಅನ್ನ ಮಾಡ್ತಾ ಇರ್ತೀವಿ. ಇದು ನಮಗೆ ಎನರ್ಜಿ ಬಿ ಆಗುತ್ತೆ, ಒಂದು ಸಪೋರ್ಟ್ಸ್ ಬಿ ಆಗಿರುತ್ತೆ ಫಾರ್ ದ ಹ್ಯೂಮನ್ ಬೀಯಿಂಗ್. ಅದು ನಾವು ಇಲ್ಲಿ ಡಿಸ್ಕಷನ್ಸ್ ಅನ್ನ ಮಾಡ್ತಾ ಇರ್ತೀವಿ. ದೆನ್ ಎನ್ವೈರನ್ಮೆಂಟಲ್ ಪ್ರೋಟೋಕಾಲ್ ಆಕ್ಟ್ 1986. ಸೊ ಇವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಪೊಲ್ಯೂಷನ್ಸ್ ಅನ್ನ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಗೌರ್ಮೆಂಟಲ್ ರಿಸ್ಟ್ರಿಕ್ಷನ್ ಅಥವಾ ನಮಗೆ ಲಾಂಗ್ ರನ್ಸ್ ಒಳಗೆ ನಮಗೆ ಬಹಳಷ್ಟು ಹಾರ್ಮ್ಫುಲ್ ಆಗುತ್ತೆ ಎನ್ವೈರನ್ಮೆಂಟ್. ಸ್ವಲ್ಪ ಕೆಟ್ಟಂದ್ರೆ ಎನ್ವೈರನ್ಮೆಂಟ್ಗೆ ಏನಾದರೂ ಎಫೆಕ್ಟ್ ಆಯ್ತು ಅಂದ್ರೆ ಇಂಡೈರೆಕ್ಟ್ಲಿ ದಟ್ ಈಸ್ ಎಫೆಕ್ಟ್ ಟು ದ ಹ್ಯೂಮನ್ ಲೈಫ್ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ನೋಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಅಂಡ್ ಲಾಸ್ಟ್ ಕಾನ್ಸೆಪ್ಟ್, ಹೈಯರ್ ಎಜುಕೇಶನ್ ಸಿಸ್ಟಮ್. ಹೈಯರ್ ಎಜುಕೇಶನ್ ಸಿಸ್ಟಮ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ಬಿ write a examination that is the after completion of the master degree. So ನಮಗೆ ಎಲ್ಲಾ ಎಜುಕೇಶನ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕು. ಎಲ್ಲ ಎಜುಕೇಶನ್ ಒಂದು ಸಿಸ್ಟಮ್ ಅಥವಾ ಎಲ್ಲ ಎಜುಕೇಶನ್ಸ್ ನಮ್ಗೆ ಯಾವ ತರ ನಡೀತಾ ಇದೆ, ರನ್ಸ್ ಯಾವ ತರ ಇದೆ, ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂತ ನಾವಿಲ್ಲಿ ನೋಡ್ತಾ ಇರ್ತೇವೆ. ಹೈಯರ್ ಎಜುಕೇಶನ್ ಆಗಿರ್ಬೋದು, ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ನಾವು ಎಜುಕೇಶನ್ಸ್ ಒಳಗೆ ನಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆ, ಇಂಡಿಯನ್ ಎಜುಕೇಶನ್ ಸಿಸ್ಟಮು, ಫಾರಿನ್ ಎಜುಕೇಶನ್ ಸಿಸ್ಟಮು, ಇಲ್ಲಿ ನಾವು ಏನು ಓದ್ತಾ ಇದ್ದೀವಿ ಅಂತ ನಾವು ಇಲ್ಲಿ ಸ್ಟಡಿಯನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ಕೆಲವೊಂದು ವರ್ಡ್ಸ್ ಕೆಲವೊಂದು ಇಲ್ಲಿ ಸ್ಮಾಲ್ ಟಾಪಿಕ್ಸ್ಗಳನ್ನು ನಾವು ಇಲ್ಲಿ ಡಿಸ್ಕಷನ್ ತಗೊಂಡಿದ್ದೀನಿ. ದಟ್ ಈಸ್ ಇನ್ಸ್ಟಿಟ್ಯೂಷನ್ ಆಫ್ ದ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಶನ್. ಇಲ್ಲೇನು ಓದ್ತಾ ಇರ್ತೀವಿ ಅಂದ್ರೆ ಹೈಯರ್ ಎಜುಕೇಶನ್ ಲರ್ನಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ PG ಕೋರ್ಸ್ ಅನ್ನು ನಾವು ಮಾಡ್ತಾ ಇರ್ತೀವಿ. ಆ PG ಕೋರ್ಸ್ ಮಾಡೋ ಸಲಕ್ಕೆ ಇವಾಗ ನಾವು ಇಲ್ಲಿ ನೋಡ್ತಾ ಇರ್ಬೋದು ಯೂನಿವರ್ಸಿಟೀಸ್ಗಳು. ಯೂನಿವರ್ಸಿಟಿ ಅಂದ್ರೆ ಸೆಂಟ್ರಲ್ ಯೂನಿವರ್ಸಿಟಿ, ಸ್ಟೇಟ್ ಯೂನಿವರ್ಸಿಟಿ ಅಥವಾ ಡಿಸ್ಟ್ರಿಕ್ಟ್ ಯೂನಿವರ್ಸಿಟಿ ಅಥವಾ ಆಟೋನಮಸ್ ಯೂನಿವರ್ಸಿಟಿ ಅಂತ ನಾವಿಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ದ ಹೈಯರ್ ಎಜುಕೇಶನ್ ಸಿಸ್ಟಮ್ಸ್ ಯಾವ ಥರ ಇದೆ ಅಂತ ನಾವು ಹೇಳ್ಬೋದು. ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಅಥವಾ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಒಂದು ವಿಡಿಯೋ ಯೂನಿವರ್ಸಿಟಿನೋ ಆ ಥರ ನಾವಿಲ್ಲಿ ಯೂನಿವರ್ಸಿಟೀಸ್ಗಳನ್ನು ನೋಡ್ತೀವಿ ಫಾರ್ ದ ಹೈಯರ್ ಎಜುಕೇಶನ್ ಸಿಸ್ಟಮ್ಸ್ ಒಳಗೆ. ಸೊ ದೆನ್ evaluation of the higher learning and education. Then next is the oriental, then professional, teaching and skill based education. Then one more is
value education and the environmental education. Then last political is ಕೆಲವೊಂದು political based questions ಅನ್ನ ಇಲ್ಲಿ ಕೇಳ್ತಾ ಇದ್ದಾರೆ. Then policies and government and administrations ಅಂತ ನಾವು ಇಲ್ಲಿ ನೋಡಬಹುದು. Then overall ನಾನು ಹೇಳ್ತಾ ಇರೋದು ಏನಂದ್ರೆ ಇಲ್ಲಿ ಹೈಯರ್ ಎಜುಕೇಶನ್ ಸಿಸ್ಟಮ್ಸ್ ಒಳಗೆ ಯಾವ ತರ ಎಜುಕೇಶನ್ ಸಿಸ್ಟಮ್ ಇಲ್ಲಿ ನಡೀತಾ ಇದೆ, ಹೈಯರ್ ಎಜುಕೇಶನ್ಸ್ ಯಾವುದು, ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಕೆಂಡ್ ಪೇಪರ್ ಯಾವುದು ಅಂತ ಈ ತರ ಇಲ್ಲಿ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಓವರಾಲ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸ್ಟಡಿ ಪಾಯಿಂಟ್ ಆಫ್ ವ್ಯೂ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಜುಕೇಶನ್ ಸಿಸ್ಟಮ್ಸ್ ಇಲ್ಲಿ ನಾವು ಇಲ್ಲಿ ಹೈಲೈಟೆಡ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಇಟ್ ಈಸ್ ಆಲ್ಸೋ ವೆರಿ ಈಸಿ ಟಾಪಿಕ್ಸ್. ಎಲ್ಲೇ ಒಂದು ಕಡೆ ಸೆಂಟ್ರಲ್ ಯೂನಿವರ್ಸಿಟಿ ಎಷ್ಟಿದಾವ ಇಂಡಿಯಾ ಒಳಗೆ ಅಥವಾ ನಮ್ಮ ಕರ್ನಾಟಕ ಒಳಗೆ ಯೂನಿವರ್ಸಿಟೀಸ್ಗಳು ಎಷ್ಟಿದಾವ, ಆ ಯೂನಿವರ್ಸಿಟೀಸ್ಗಳ ಕೋರ್ಸ್ ಡಿಫ್ರೆಂಟ್ ಯಾವುದು ಅಂತ ಇಲ್ಲಿ ನಾವು ನೋಡ್ತಾ ಇರ್ತೀವಿ. ಎನಿವೇ ಫ್ರೆಂಡ್ಸ್, ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಟ್ first paper is very easy. Because of that reason, so I am showing the syllabus copy. My main intention is why I am showing the syllabus means you should be feel that it is a very easy, you can do it in the first attempt. That is my main intention. ಕೆಲವೊಂದು ಒಬ್ಬರಿಗೆ ಇರುತ್ತೆ ಫಸ್ಟ್ ಅಟೆಂಪ್ಟ್ಸ್ ಒಳಗೆ ಆಗಲ್ಲ ಅಂತ, ಫಸ್ಟ್ ಅಟೆಂಪ್ಟ್ ಒಳಗೆ ಇದು ನಾವು ಕ್ಲಿಯರ್ಸ್ ಅನ್ನ ಮಾಡ್ಕೋಬಹುದು ಫಸ್ಟ್ ಪೇಪರ್ಸ್. ಸೆಕೆಂಡ್ ಪೇಪರ್ ಇಸ್ ಕನ್ಸಲ್ಟ್ ಟು ದ ಸೆಕೆಂಡ್ ಪೇಪರ್, ಅದು ನಿಮ್ದು ಸಬ್ಜೆಕ್ಟ್ ಆಗಿರುತ್ತೆ. ದಟ್ ಈಸ್ ಆಲ್ಸೋ ವೆರಿ ಈಸಿ ವೆನ್ ಯು ಆರ್ ರೀಡಿಂಗ್ ವೆಲ್. ಯಾಕಂದ್ರೆ ನೀವು ಅದರೊಳಗೆ ಮಾಸ್ಟರ್ ಡಿಗ್ರಿಯನ್ನ ಮಾಡ್ತಾ ಇದ್ರೆ ಅಂದ್ರೆ ದಟ್ ಈಸ್ ಯುವರ್ ಇಂಟ್ರೆಸ್ಟಿಂಗ್ ಟಾಪಿಕ್, ಅದು ನಿಮಗೆ ಈಸಿನೇ ಆಗಿರುತ್ತೆ. ಒನ್ ಮೋರ್ ಥಿಂಗ್ ಈಸ್ you don't study for the examination point of view, better you like that study and like that subject, then you study. It is a very interesting topic. ಯಾವಾಗ ನಾವು ಕಷ್ಟಪಟ್ಟು ಓದ್ತೀವಿ ಅದು ನಮ್ಗೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಯಾವಾಗ ನಾವು ಇಷ್ಟಪಟ್ಟು ಓದ್ತೀವಿ ಆವಾಗ ನಮಗೆ ಸಕ್ಸಸ್ ಅದರೊಳಗೆ ಸಿಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಯು ಲೈಕ್ ದಿಸ್ ಸಬ್ಜೆಕ್ಟ್, ದೆನ್ ಯು ಕಮ್ ಟು ದ ಲರ್ನಿಂಗ್ ಪಾಯಿಂಟ್ ಆಫ್ ವ್ಯೂ. ಫಸ್ಟ್ ಆಫ್ ಆಲ್ ನೀವು ಇದಕ್ಕೆ ಲೈಕ್ ಮಾಡ್ರಿ, ಅವಾಗ ತಾನಾಗಿ ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಆಗುತ್ತೆ. ಒಂದ್ ಸರ್ತಿ ಸಬ್ಜೆಕ್ಟ್ಸ್ ಒಳಗೆ ಇಂಟ್ರೆಸ್ಟ್ ಆಯ್ತು ಅಂದ್ರೆ ನೀವು ಅದರೊಳಗೆ ಪ್ರೊಫೆಷನಲ್ ಮಾಸ್ಟರ್ ಎಲ್ಲೋ ಒಂದು ಕಡೆ ನೀವು ಹೈಯರ್ ನಾಲೆಜ್ ಅನ್ನ ನಾವು ಸಬ್ಜೆಕ್ಟ್ಸ್ ಒಳಗನ್ನ ತಗೋಬೇಕು. ಬಟ್ ಮೈ ಫಸ್ಟ್ ಇಂಟೆನ್ಷನ್ ಇಸ್ ಫಸ್ಟ್ ಪೇಪರ್ ಶುಡ್ ಬಿ ಕ್ಲಿಯರ್ ವಿತ್ ದ ಮ್ಯಾಕ್ಸಿಮಮ್ marks. That is my first intention. And one more thing is, so ಇಲ್ಲಿ 10 ಟಾಪಿಕ್ಸ್ ಅನ್ನು ನಾವು ಡಿಫ್ರೆಂಟ್ ತಗೊಂಡಿದ್ದೀನಿ. ಈಚ್ 10 ಟಾಪಿಕ್ಸ್ ಡಿಫ್ರೆಂಟ್ ಒಳಗೆ ನಾನು ಯೂಟ್ಯೂಬ್ಸ್ ಒಳಗೆ ಅಪ್ಲೋಡ್ಸ್ ಅನ್ನ ಮಾಡ್ತಾ ಇರ್ತೀನಿ. ಎಷ್ಟಾಯ್ತು ಅಷ್ಟು ಸಾಧ್ಯ ಆದಷ್ಟು ನಾನು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. Any friends, wish you all the best for your competitive examinations, especially for the NET and KCET examinations. Thank you.